ಕಳ್ಯಾಕೆ ಗಳಿಸದ ಅಂದ್ರೆ ಅವನಿಗೆ ಶಾಣೆ ನೌಕರದಾರ ಅಂತ. ಬಂದ ಪಗಾರೆಲ್ಲ ಉಡಾಳ ಮಾಡಿ ಖರ್ಚು ಮಾಡಿಬಿಟ್ಟ, ನೌಕರಿ ಮುಗಿದುಕೊಳ್ಳೆ ಖಾಲಿ ಕುಂತ ಅಂತಂದ್ರೆ ಮೂರ್ಖ ಅಂತ ಹೆಂಗೆ ಕರೀತಾರೋ ಅದರಂತೆ ನಮ್ಮನ್ನು ಜೀವನ ಇರೋ ತನಕನೂ ಕೂಡ ಬಂದದೆಲ್ಲ ಉಂಡು ತಿಂದು ಹಾಳು ಮಾಡಿಬಿಟ್ಟೇವಿ. ಸತ್ತ ಮೇಲೆ ಮುಂದೆ ಏನೂ ಗಂಟು ಗೊಳೆ ಮಾಡಲಿಲ್ಲ ಅಂದ್ರೆ ನಮಗೆ ಮೂರ್ಖ ಅಂತಾರೆ. ಅದಕ್ಕೆ ಸತ್ತ ಮೇಲೆ ನಮ್ಮ ಜೊತೆಗೆ ಏನು ಬರ್ತದೆ? ಪುಣ್ಯನೇ ಬರ್ತದೆ. ಜಗತ್ತಿನಾಗ ಯಾವುದು ಬರಂಗಲ್ಲ. ಸ್ತ್ರೀಯಶ್ಚ ನಿಪುಣೈರ ಸೇವ್ಯಮಾನ ನೈವ ಆಪ್ತ ಭಾವೋಪಯಾಂತಿ ನಚ ಸ್ಥಿರತ್ವ. ದುಡ್ಡ, ಗಂಡ, ಹೆಂಡತಿ, ಮಕ್ಕಳು, ಮನೆ, ಹೊಲ ಇವು ಯಾವ ನಮ್ಮ ಜೊತೆಗೆ ಬರ್ತಕ್ಕಂಥವುಗಳು ಅಲ್ಲ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ನಾವು ಮಾಡಿದ ಪುಣ್ಯ ಪಾಪಗಳೇ ನಮ್ಮ ಜೊತೆಗೆ ಬರ್ತವೆ. ಅವೇ ನಮ್ಮ ಜೊತೆಗೆ ಬರ್ತವೆ. ಇವೆಲ್ಲ ಇಲ್ಲೇ ಬಿಟ್ಟು ಹೋಗ್ತವೆ. ಯಾರಿಗಾಗಿ ನಾವು ಪಾಪ ಮಾಡ್ತೀವಿ, ನಾವು ಪಾಪ ಮಾಡಿ ಗಳಿಸೋದು ಉಂಡು ಆರಾಮ ಕೊಂಡಿರ್ತಾರೆ, ನಾವು ಹೋಗ್ತೇವೆ ನರಕ. ಹೆಂಡ್ರು ಮಕ್ಕಳು ಸಾಗಿ ಕಳ್ತನ ಮಾಡಿದ ಮನುಷ್ಯ ಜೈಲ್ಗೆ ಹೋಗ್ಕನ ಅವ್ರ ಮನೆಗೆ ಆರಾಮಿರ್ತಾರೆ. ಹಾಗೆ ಜಗತ್ತಿನೊಳಗೆ ನೀನು ಯಾರಿಗೋಸ್ಕರವಾಗಿ ಪಾಪವನ್ನು ಮಾಡ್ತೀ ಅದು ನೀನು ವಿಚಾರ ಮಾಡು. ಯಾಕೆ? ಧರ್ಮಾತ್ ಸುಖಂ. ಸುಖ ಮನುಷ್ಯನಿಗೆ ಧರ್ಮದಿಂದನೇ ಪುಣ್ಯದಿಂದನೇ ಸಿಗ್ತವೆ ವಿನ ಪಾಪಾದ ಅವಶ್ಯಂ ನರಕಂ ಪ್ರಯಾತಿ. ಪಾಪದಿಂದ ಅವಶ್ಯವಾಗಿ ತಪ್ಪದೆ ನೀನು ದುಃಖವನ್ನು ಹೊಂದುತ್ತಿ ಅಂತ ಮಹಾನುಭಾವರು ನಮಗೆ ಹೇಳ್ತಾರೆ. ಅದಕ್ಕೆ ಏನು ಮಾಡಂತೀರಿ? ಅದಕ್ಕೆ ಭಾಳ ಉಪಾಯ ಅದಾವ. ಭಕ್ತಿ ಮಾಡು, ಆಮೇಲೆ ತಪಶ್ಚರ್ಯ ಮಾಡು, ಸತ್ಯವನ್ನು ನೋಡಿ, ಜೀವನದಾಗ ಸಿಟ್ಟು ಎಂದೂ ಬರಬಾರ್ದು, ಹಂಗಿರು. ಹಂಗೆ ನಡೀತದೆ ರೀ ಸ್ವಾಮಿಗಳು. ಸತ್ಯ ಮಾತಾಡೋದು ನಮ್ಮ ಸಂಸಾರ ನಡೀತದೆ ರೀ. ನಡೆಯಂಗೇನಿಲ್ಲ, ಸಂಸಾರ ನಡೆಯಂಗೇ ಇಲ್ಲ. ನಡ್ಬೇಕಿಟ್ಟಿಟ್ಟು ಪಲ್ಯದಾಗ ಉಪ್ಪು ಇದ್ದಂಗೆ ಇಟ್ಟು ಇರಬೇಕೆ. ಸುಳ್ಳು ಇಲ್ದಿದ್ರೆ ಸಂಸಾರ ಹೆಂಗೆ ಹಾಕದ್ರಿ? ಸುಳ್ಳು ಮನುಷ್ಯನಿಗೇನಪ್ಪ ಶಾಸ್ತ್ರ ನೀವು ಹೇಳ್ತೀರಿ, ನಾಸ್ತಿ ಸತ್ಯಾತ್ ಪರೋ ಧರ್ಮ. ಸತ್ಯಕ್ಕಿಂತಲೂ ದೊಡ್ಡ ಧರ್ಮನೇ ಯಾವುದೇ ಇಲ್ಲ. ಪರಂತು ಆ ಸತ್ಯನೇ ನೀವು ಮಾತಾಡೋಂಗಿಲ್ಲ ಅಂದ್ರೆ ಧರ್ಮ ಹೆಂಗೆ ಆಗ್ತದೆ? ಅಂದಮೇಲೆ ನಮಗೆ ಸದಾ ಸತ್ಯ ಮಾತಾಡೋಕ್ಕೆ ಆಗಂಗಿಲ್ಲ. ಮಾತಾಡಿದ್ರೆ ಸಂಸಾರ ನಡೆಯಂಗಿಲ್ಲ. ಮತ್ತು ಹೆಂಗೆ ಮಾಡ್ಬೇಕ್ರಿ? ಅದಕ್ಕೆ ಸತ್ಯ ನಮಗೆ ಮಾಡೋಕ್ಕಾಗಿಲ್ಲ, ಸದಾ ಧರ್ಮದಿಂದ ನಮಗೆ ನಡೆಯೋಕ್ಕಾಗಿಲ್ಲ. ಯಾಕಂದ್ರೆ ನಾವು ಸಂಸಾರಗಳಿದ್ದೇವೆ. ಒಮ್ಮೊಮ್ಮೆ ಧರ್ಮ ಬಿಡಬೇಕಾಗ್ತದೆ, ನಡೆಯಂಗನೇ ಇಲ್ಲ. ನೀವು ಹಾಗೆ ಮಾಡಿರಿ, ಪೂಜೆ ಮಾಡಿರಿ, ಜಳಕೆ ಮಾಡಿರಿ, ಅದೇ ಮಾಡಿರಿ, ಜಪನೆ ಮಾಡಿರಿ ನಮಗೆ ಆಗಂಗಿಲ್ಲ. ಒಮ್ಮೊಮ್ಮೆ ಧರ್ಮದಿಂದ ನಡೆಯೋಕ್ಕಾಗಿಲ್ಲ. ನಮ್ಮ ಧರ್ಮವನ್ನು ಬಿಡ್ತೇವೆ. ಸ್ತ್ರೀ ಧರ್ಮ ಬಿಡ್ತಾರೆ, ಪುರುಷ ಧರ್ಮ ಬಿಡ್ತಾನೆ, ಪತಿ ಧರ್ಮ ಬಿಡ್ತಾನೆ, ಪತ್ನಿ ಧರ್ಮ ಬಿಡ್ತಾಳೆ. ಇವು ಒಮ್ಮೊಮ್ಮೆ ಆಗ್ತಾವೆ ನಮ್ಮ ಜೀವನದೊಳಗೆ. ಅದನ್ನು ನಿಭಾಯಿಸೋಕೆ ನಮಗೆ ಸಂಸಾರದಾಗ ಆಗಂಗಿಲ್ಲ. ಏನೋ ಅಡಚಣೆ ಬರ್ತವೆ, ಏನೋ ತೊಂದರೆ ಬರ್ತವೆ, ಏನೇನೋ ಆಗ್ತವೆ. ಸದಾ ಸತ್ಯ ಮಾತಾಡೋಕ್ಕಾಗಿಲ್ಲ, ಸದಾ ಧರ್ಮದಿಂದ ನಡೆಯೋಕ್ಕೆ ನಮಗೆ ಆಗಂಗಿಲ್ಲ. ನಾವು ಏನು ಮಾಡ್ಬೇಕ್ರಿ? ಸುಲಭೋಪಾಯ ತರುಣೋಪಾಯ ಹೇಳಿದ್ರು ಅವರು. ನೋಡಪ್ಪ, ಏನು ಮಾಡು? ದಾನ ಮಾಡಕ್ಕೆ ಬರ್ತದಲ್ಲ. 10 ರೂಪಾಯಿದಾಗ 1 ರೂಪಾಯಿ, 10 ಪೈಸೆ ರೊಟ್ಟಿಯಾಗ ಅರ್ಧ ರೊಟ್ಟಿ, ಅರಿವೆಯಾಗ 1 ಮೀಟ್ರ್ ಅರಿವೆ ಮಾಡೋಕ್ಕೆ ಬರ್ತದೆ. ಏನು ಪ್ರಶ್ನೆ ಇಲ್ಲ. ಜಗತ್ತಿನೊಳಗೆ ಯಾವ ಮನುಷ್ಯನಿಗೆ ಅನುಷ್ಠಾನ ತಪ ಸತ್ಯ ಮಾತಾಡೋಕ್ಕೆ ಬರಂಗಿಲ್ಲ, ಆಗಂಗಿಲ್ಲ, ಆದ್ರೆ ಸಂಸಾರ ನಡೆಯಂಗಿಲ್ಲ ಅಂತೀರಿ. ಕನಿಷ್ಠ ನಾವು ನರಕಕ್ಕೆ ಹೋಗಲಾರ್ದಂಗೆ ಇರಬೇಕು ಅಂದ್ರೆ ಮುಂದೆ ಪಶು ಪ್ರಾಣಿ ಪಕ್ಷಿ ಕತ್ತಿ ಕುದುರೆ ಜನ್ಮ ಬರಬಾರ್ದು ಅನ್ನಂಗಿದ್ರೆ ಒಂದಿಷ್ಟು ದಾನ ಮಾಡಕ್ಕೆ ಮನುಷ್ಯನಿಗೆ ದಾನೇನ ಪಾಣೀರ್ ನತು ಕಂಕಣೇನ. ಬಂಗಾರದಿಂದ ಶುದ್ಧಿ ಇಲ್ಲ, ದಾನದಿಂದ ಕೈ ಕಿಮ್ಮತ್ತದ. ಬಂಗಾರ ಹಾಕ್ಕೊಂಡ್ರೆ ಕಿಮ್ಮತ್ತಿಲ್ಲ ಕೈಗೆ.
ಅದಕ್ಕೆ ಮಹಾನುಭಾವರು ಪುನಃ ಪುನಃ ಹೇಳ್ತಾರೆ, ಏನಕ್ಕೇನ ಪ್ರಕಾರಣ ದಾತವ್ಯಂ. ಇಲ್ಲ ಅನ್ನಕ್ಕೆ ಅನ್ಬೇಡ, ಇಲ್ಲ ಅನ್ಬೇಡ, ಯಾರಿಗೆ ಇಲ್ಲ ಅನ್ಬೇಡ. ದೇವ್ರು ನಿನಗೆ ಮಳೆ ಇಲ್ಲಂದ್ರೆ, ದೇವ್ರು ನಿನಗೆ ಭೂಮಿ ಇಲ್ಲಂದ್ರೆ, ದೇವ್ರು ನಿನಗೆ ಗಾಳಿ ಇಲ್ಲಂದ್ರೆ, ದೇವ್ರು ನಿನಗೆ ಬೆಳಕಿಲ್ಲಂದ್ರೆ ನಡೀತದೆ ಪ್ರಪಂಚದೊಳಗೆ. ಬೆಳಕು ಬೇಕು, ನೀರು ಬೇಕು, ಗಾಳಿ ಬೇಕು, ಭೂಮಿ ಬೇಕು, ಎಲ್ಲನೂ ಬೇಕೇ ನಮಗೆ. ಪರಂತು ಎಲ್ಲನೂ ಪಡ್ಕೋತೇವೆ ಜೀವನದೊಳಗೆ. ನಾವು ಯಾರಿಗೆ ಕೊಡೋಕ್ಕೆ ಕಲಿಯಂಗಿಲ್ಲ ಅಂದರೆ ಹೆಂಗೆ ನಡೀತದೆ ಜಗತ್ತಿನೊಳಗೆ? ಯಾಗ ನಾವು ಪಡಿತೇವೆ ಕೊಡಬೇಕು, ಉಂಡದ್ದನ್ನು ಬಿಡಬೇಕು, ಕುಡ್ದದ್ದನ್ನು ಉಗುಳಬೇಕು, ಅಂದರೆ ಬದುಕ್ತೀರಿ. ಉಂಡದ್ದೆಲ್ಲ ಹೊಟ್ಟೆಗಿರಲಿ, ಕುಡ್ದದ್ದೆಲ್ಲ ಇರಲಿ, ಏಕೆ ದೋಣಿ ಬಂದ ಅದು ಅಂದರೆ ರೊಕ್ಕ ಖರ್ಚು ಮಾಡಿ ಏಕೆ ದೋಣಿ ಮಾಡಿಸ್ಬೇಕಾಗ್ತದೆ, ಗುರ್ತದೆ ನಮಗೆ. ಹಾಗೆ ಏನು ಗಳಿಸಿದೆ ಅದೆಲ್ಲ ನನ್ನಲ್ಲಿ ಇರಲಿ ಅಂತ ಅನ್ನಂಗಿಲ್ಲ. ಅದಕ್ಕೆ ಹಂಚಕ್ಕೆ ಕಲಿಬೇಕ್ರಿ, ಹಂಚಕ್ಕೆ ಕಲಿಬೇಕು. ಎಲ್ಲಿ ದೀನರು, ದುರ್ದವರು, ರೋಗಿಗಳು, ನಿರಾಶ್ರಿತರು ಏನದಾರ, ಯಾರಿಗೆ ಯಾವ ಅವಶ್ಯಕತೆ ಅದ ಅವ್ರಿಗೆ ಕೊಡಕ್ಕೆ ಕಲೀರಿ. ಬಟ್ಟೆ ಇಲ್ದವ್ರು ಬಟ್ಟೆ ಕೊಡ್ರಿ, ಅನ್ನ ಇಲ್ದವ್ರಿಗೆ ಅನ್ನ ಕೊಡ್ರಿ, ಜಾಗ ಇಲ್ದವ್ರು ಜಾಗ ಕೊಡ್ರಿ, ಏನರ ಆಶ್ರಯ ಕೊಡ್ರಿ ಮನುಷ್ಯನಿಗೆ. ಅದು ಮನುಷ್ಯತ್ವ ಅಂತಾರೆ. ಇದಕ್ಕೆ ಮನುಷ್ಯತ್ವ ಅಂತಾರೆ. ದುಃಖಿದಾನ್ ದೃಷ್ಟ ದ್ರವೀಭೂತ ಅಂತಃಕರಣ ವೃತ್ತಿ. ಹೆಂಗೆ ನಿಮ್ಮ ಮಕ್ಕಳು ಉಪವಾಸ ಇದ್ದು ನೋಡಿ ನಿಮಗೆ ಹೊಟ್ಟೆಗೆ ಚುರು ಅಂತದಲ್ಲ, ಕಳಕಳ ಅಂತದಲ್ಲ, ಹಂಗೆ ಮಂದಿ ನೋಡಿ ಅಂತದ. ಬಿಸಿಲಾಗ ನಿಮ್ಮ ಮಕ್ಕಳು ನಿಂತಾರೆ ನಿಮ್ಗೆ ಕಷ್ಟ ಆಗ್ತದೆ, ಹಂಗೆ ನಿಮಗೆ ಅನ್ನಿಸ್ತದೆ. ಹಂಗೆ ಜಗತ್ತಿಗೆ ಸ್ವಲ್ಪ ನಮ್ಮಿಂದ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಗತ್ತಿಗೆ ಸುಖ ಕೊಡೋಕೆ ನಮ್ಗೆ ಸಾಧ್ಯ ಇಲ್ಲ. ನಮಗೆ ಸಾಧ್ಯ ಇದ್ದಷ್ಟು, ನಮಗೆ ಶಕ್ತಿ ಇದ್ದಷ್ಟು, ನಮಗೆ ಅನುಕೂಲ ಆದಷ್ಟು ಇನ್ನೊಬ್ಬರ ದುಃಖವನ್ನು ಕಳೆಯಲಿಕ್ಕೆ ಪ್ರಯತ್ನ ಮಾಡೋರಿಗೆ ಮನುಷ್ಯ ಅಂತಾರೆ. ಮನುಷ್ಯ ಅಂತ. ಅದಕ್ಕೆ ಶಾಸ್ತ್ರ ಮೊದಲು ಮಾನವನಾಗು, ಮೊದಲು ಮನುಷ್ಯ ಆಗು, ಆಮೇಲೆ ಭಕ್ತ ಆಗು, ಆಮೇಲೆ ಮುಕ್ತ ಆಗು. ನೀ ಮನುಷ್ಯನೇ ಆಗಿಲ್ಲ, ನೀ ಏನು ಭಕ್ತ ಆಗ್ತಿ ಮುಕ್ತ ಆಗ್ತಿ ಅಂತ ಮಹಾತ್ಮರು ನಮಗೆ ಬೈದು ಹೇಳ್ತಾರೆ. ಅದರ ಸಲುವಾಗಿ ನಮ್ಗೆ ಮನುಷ್ಯನಾಗಲಿಕ್ಕೆ ಅನಂತ ಸಾಧನಗಳು ಹೇಳ್ಯಾರ. ಸತ್ಯ, ಜಪ, ತಪ, ಆಮೇಲೆ ಅಂದ್ರೆ ಯಜ್ಞ, ಹೋಮ, ಯಾಗ ಹೇಳಿ ಅವು ನಮ್ಮ ಕಡೆಯಿಂದ ಆಗೋದಿಲ್ಲ ರೀ. ಅವಕ್ಕೆ ಭಾಳ ಖರ್ಚ, ಭಾಳ ಸಮಯ, ಭಾಳ ಶಾಂತಿ, ಭಾಳ ಸ್ಥಿರತೆ ಬೇಕು. ನಮಗೆ ಆಗೋದಿಲ್ಲ. ನಮ್ಮ ಶರೀರ ಅನುಕೂಲ ಇಲ್ಲ, ನಮ್ಮ ಮನಸ್ಸು ಅನುಕೂಲ ಇಲ್ಲ, ನಮ್ಮ ಮನ್ಯಾಗ ಅನುಕೂಲ ಇಲ್ಲ. ಹಂಗೆ ಮಾಡೋಕ್ಕೆ ಮತ್ತು ಹೆಂಗೆ ಮಾಡ್ಬೇಕ್ರಿ? ಆಯಿತು, ಎಲ್ಲಕ್ಕಿಂತ ಸರಳ ಹೇಳಿದ್ರು ದಾನ ಕೊಡು. ದಾನ, ಹಸಿದವರಿಗೆ ಅನ್ನ, ನೀರಿಡಿಸಿದವರಿಗೆ ನೀರ, ಜಾಗ ಇಲ್ದವ್ರಿಗೆ ಒಂದಿಟ್ಟು ಜಾಗ, ದಾರಿಗೆ ಬಿಸಿಲಾಗ ಕೂತಾರೆ, ಕೊಂಡ್ರು ಒಂದು ನೆಳಕೊಂಡ್ರು, ಇಲ್ಲೇ ಕೂತೀವಿ ನಡಿ ಅಂತಿರ್ತಾರಲ್ಲ, ಕುಂತಾರೆ ಬಿಸಿಲು ಹಾಕ್ಕೊಂಡ್ರು. ಏನು ರೊಕ್ಕ ಖರ್ಚಾಗೋದಿಲ್ಲ ರೀ, ಏನಾಗೋದಿಲ್ಲ. ಪರಂತು ಮನಸ್ಸು ಇರೋಂಗಿಲ್ಲ. ಮನುಷ್ಯನಿಗೆ ಸ್ವಲ್ಪ ಇನ್ನೊಬ್ಬರಿಗೆ ನನ್ನಿಂದ ಏನಾದರೂ ಯಾವ ದೃಷ್ಟಿಯಿಂದ ಆದರೂ ಕೂಡ ಅನುಕೂಲ ಮಾಡುವುದಕ್ಕೆ ದಾನ ಅಂತಾರೆ. ಸಮಯ ದಾನ ಮಾಡಿರಿ, ರೊಕ್ಕ ದಾನ ಮಾಡಿರಿ, ಮಾತು ದಾನ ಮಾಡಿರಿ, ಮನಸ್ಸು ದಾನ ಮಾಡಿರಿ, ಕಣ್ಣಿದ್ರೆ ಕಣ್ಣಿಲ್ಲ ದಾರಿ ತೋರಿಸಿ ದಾನ ಮಾಡಿರಿ. ದಾರಿ ತೋರಿಸಿದ್ರೆ ಅದನ್ನು ದಾನವೇ ಅದು, ಗೊತ್ತಿಲ್ಲದವ್ರಿಗೆ. ದಾನ ಮಾಡೋಕ್ಕೆ ರೊಕ್ಕನೇ ಬೇಕಂತ ಅಲ್ಲ, ದಾನ ಮಾಡೋಕ್ಕೆ ಹಲವು ದಾರಿ ಅದಾವೆ. ರೊಕ್ಕ ಇದ್ರೆ ದಾನ ಮಾಡು, ಮಾತಿನಿಂದ ದಾನ ಮಾಡು, ಕೈಯಿಂದ ದಾನ ಮಾಡು, ಕಾಲಿನಿಂದ ದಾನ ಮಾಡು. ದಾನ ಮಾಡೋಕ್ಕೆ ಭಾಳ ಉಪಚಾರ ಅದ. ಅದಕ್ಕೆ ಮಹಾತ್ಮರೇನಪ್ಪ ಅಂತ ಕೇಳಿದರೆ, ದಾನ ಮಾಡಿದ್ರೆ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿ ತೆನಬೇಡ, ಕಟ್ಟಿ ಹುದು ಬುತ್ತಿ ಮುಂದೆ ಸರ್ವ. ಭ್ರಿಯಾದೇಯಂ ಲಜ್ಜೆಯಾದೇಯಂ. ಕಡೆಗೆ ಹೇಳಿದ್ರು, ನಾಚರೆ ಕೊಡು, ಅಂಜರೆ ಕೊಡು. ಹಂಗಾರೆ ಕೊಡು ಯಪ್ಪ, ಕೊಡು ಕಲಿ ಒಂದಿಷ್ಟು. ಅವ್ರು ಕೊಡಕತ್ತರ ಮಂದಿ ಏನಂದಾರ ಅಂತಾರೆ, ಕೊಡು. ಮನಸ್ಸಿನ ಕೊಟ್ಟಿದ್ರೆ ಭಾಳ ಚಲೋನೇ ಅದ. ಎಲ್ಲರೂ ಕೊಡಕತ್ತಾರೆ, ನಾ ಕೊಡಲಿ ಏನಂತಾರೆ, ಹಂಗಾರೆ ನಾಚರೆ ಕೊಡು. ನಾ ಕೊಡ್ಲಿರಂದ್ರೆ ನನಗೆ ಮತ್ತೆ ಯಾವ್ದಾರು ಸಿಗಿಸ್ತಾರ್ರಿ, ಅದಕ್ಕೆ ಹಂಗಾರೆ ಕೊಡು, ಒಟ್ಟು ಕೊಡು. ಕೊಡಕಲಿ. ಯಾಕೆ? ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿ ತನಬೇಡ, ಕಟ್ಟಿ ಹೋದು ಬುತ್ತಿ ಮುಂದೆ ಸರ್ವಜ್ಞ. ಪುಣ್ಯಾತ್ಮರೇ, ನೀವು ನೆನಪಿಡ್ರಿ,
ಮನುಷ್ಯನಿಗೆ ಏನರೆ ದಿನ ಕೊಟ್ಟು ಉಣಬೇಕು, ಹಾಗೆ ಊಟ ಮಾಡಬೇಕು. ನಾವು ಗಳಿಸಿದ್ದೇವೆ, ನಾವು ಕೊಟ್ಟಿದ್ದೇವೆ ರೀ. ನೀರು ಬೆಳಕ ನೀ ಗಳಿಸಿದಿ, ಬೆಳಕು ನೀ ಗಳಿಸಿದಿ, ಕರೆಂಟ್ ಗಳಿಸ್ಬೇಕಾದ್ರೆ ರೊಕ್ಕ ಕೊಡ್ಬೇಕಿಲ್ಲ ನೀನು. ಬೆಳಕು ನೀ ಗಳಿಸಿದಿ, ಚಂದ್ರ ನೀ ಗಳಿಸಿದಿ, ಹವಾ ನೀ ಗಳಿಸಿದಿ, ಭೂಮಿ ನೀ ಗಳಿಸಿದಿ. ಇದು ಪರಮಾತ್ಮಂದದ. ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿ ನಾಯಿಗಳನ್ನು ಏನೆಂಬೆ? ಇದೆಲ್ಲ ಪರಮಾತ್ಮಂದದ. ಗಾಳಿ ಪರಮಾತ್ಮ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಪರಂತು ಮನುಷ್ಯನಿಗೆ ಬುದ್ಧಿಲ್ಲ, ನಾ ಮಾಡೀನಿ ಯಾಕೆ ಅಂತ. ಗಾಳಿ ನೀ ಮಾಡಿದೆ, ಬೆಳಕು ನೀ ಮಾಡಿದೆ, ಭೂಮಿ ನೀ ಮಾಡಿದೆ. ಪರಮಾತ್ಮ ಭೂಮಿ ಮಾಡ್ಯಾನ, ಬೆಳಕು ಪರಮಾತ್ಮ ಮಾಡ್ಯಾನ, ಗಾಳಿ ಪರಮಾತ್ಮ ಮಾಡ್ಯಾನ, ಸೂರ್ಯ ಪರಮಾತ್ಮ ಮಾಡ್ಯಾನ. ಪುಣ್ಯಾತ್ಮರೇ, ಮನುಷ್ಯನೇ ನೆನ್ಪಿಡ್ಬೇಕು. ಒಂದಿಟ್ಟೇನ್ರೆ ಮಾಡಬಾರ್ದು ಮಾಡಿ 2 ರೊಕ್ಕ ಗಳಿಸೋದ ಅಂದ್ರೆ ನಾ ಮಾಡಿ ನಾ ಯಾಕೆ ಕೊಡಲಿ, ನಾ ಯಾಕೆ ಕೊಡಲಿ, ಹಂಗಂದ್ರೆ ಹ್ಯಾಂಗೆ? ರೊಟ್ಟಿ ನೀವೇ ಮಾಡ್ತೀರಿಲ್ಲ ಮನ್ಯಾಗ, ಯಾರಿಗೂ ಕೊಡಬೇಡ್ರಿ, ಗಂಡಗ ಮಕ್ಕಳು ಕೊಡಬೇಡ್ರಿ. ನಾ ಮಾಡೀನಿ ಯಾಕೆ ಕೊಡಲಿ ಅಂದ್ರಿ ಹಾಕಿ ಹೊಡಿತಾರಿಲ್ಲ. ಅರೆ ಜಗತ್ತಿನೊಳಗೆ ನಾವು ಏನು ಮಾಡಿದ್ದೇವೆ ರೀ? ಜ್ವಾಳ ಅವಂದು ಬೀಸ್ಕೊಂಡು ಬಂದವ, ನೀಟು ಬಡದ್ರ ರೊಟ್ಟಿ ನಿಂದಾಕದ, ಹಾಗಿಟ್ಟು ಹೊಲ ನೀ ಮಾಡಿದೆ ನಿಂದಾಕದ. ಅದು ಪರಮಾತ್ಮಂದದ, ಭಗವಂತಂದದ. ಅದಕ್ಕೆ ಇದರೊಳಗೆ ಪರಮಾತ್ಮ ದಯ ಮಾಡಿ ನಿಮಗೆ ಕೊಟ್ಟಾನ. ಈ ಭೂಮಿ, ಈ ಜಗ, ನನ್ನ ಮನೆ ಅಳಿಗಾಡಲಿ, ಭೂಕಂಪ ಬಂತು, ನಿನ್ನ ಮನೆಗೆ ಗೊತ್ತಾಕದ. ನೀ ಒಳಗೆ ಮನೆ ಮ್ಯಾಲ ಸತ್ಯ ಹೊಕ್ಕಿ ಇರ್ತದೆ, ಮನೆ ಇರ್ತದೆ, ಮನೆಯಾಗಿರ್ತೀಯ ಒಳಗೆ ಕುಣ್ಯಾಗ. ಯಾವುದು ನಮ್ಮದವ್ರ ಜಗತ್ತಿನೊಳಗೆ? ಮನುಷ್ಯನಿಗೆ ನೆನಪಿಡ್ರಿ, ಶಾಸ್ತ್ರ ಹೇಳ್ತದೆ ದಾನವಿಲ್ಲದೆ ಊಟ ಮಾಡಬಾರದು. ಅದಕ್ಕೆ ನಮ್ಮಲ್ಲಿ ಹಿಂದಕ್ಕೆ ಏನಪ್ಪ ಅಂತಂದ್ರೆ 10 ಹೊಂಡದಲ್ಲಿ 5 ಮನೆಗೆ ಬರ್ತೀರಿ, ತಿರುಗಾಡ್ಕೋತ. ಯಾಕೆ ಬರ್ತೀರು? ನೀವು ಕೊಡಂಗಿಲ್ಲ, ಅವ್ರಿಗೆ ಬರೋದು ಬಿಟ್ಟಾರ, ಕೊಡಂಗಿಲ್ಲ ಗೊತ್ತೇ ಅದ. ಅದಕ್ಕೆ ಎದ್ದು ಕೂಡಲೇ ಮೊದಲು ದಾನ ಮಾಡಿ ಊಟ ಮಾಡಬೇಕು. 10 ಹೊಂಡದಲ್ಲಿ ಅಡುಗೆ ಮಾಡ್ತಿರು, ನೀಡ್ತಿದ್ರು. ಈಗ ಮಾಡೋಂಗಿಲ್ಲ, ಸ್ವಯಂಪಾಕದನೇ ಭಿಕ್ಷೆ ಅಂತಾರೆ. ಜೋಳ ಕೊಡ್ತೀರಿ, ಕಾಳ ಕೊಡ್ತೀರಿ, ಮುಂದೆ ಕೊಟ್ಟ ಬಳಕೆ ಏನು ಉಣ್ತೀರಿ ಅದು ಮೊದಲು ದಾನ ಮಾಡಿರಿ. ಅದು ದಾನ ಮಾಡಿ ಅವತ್ತು ಮಾಡಿರಿ. ಜೋಳ ಮಾಡಿ ಜೋಳದ ರೊಟ್ಟಿ ಮಾಡಿ, ಗೋಧಿ ಕೊಡ್ರಿ ಗೋಧಿ ಮಾಡಿರಿ, ಅಕ್ಕಿ ಕೊಡ್ರಿ ಅನ್ನ ಮಾಡಿರಿ. ದಾನ ಮಾಡಿ ಊಟ ಮಾಡಿದ ಅನ್ನ ಅದು ಪವಿತ್ರ ಆಗುತ್ತದೆ. ದೇವರಿಗೆ ನೈವೇದ್ಯ ಹಿಡಿದ ಅನ್ನ ಪವಿತ್ರ ಆಗ್ತದೆ. ದೇವರಿಗೆ ಅಂತಿರಲ್ಲ ನೈವೇದ್ಯ, ಇದಂ ನಮಮ, ಹೇ ಪರಮಾತ್ಮ ಇದು ನಿಂದೆಪ್ಪ. ನಾ ಚಪಾತಿ ಮಾಡೀನಿ, ಗೋಧಿ ನೀ ಮಾಡಿದೆಯಲ್ಲ. ನಾ ಪಲ್ಯ ಮಾಡೀನಿ, ಕಾಯಿ ನೀ ಮಾಡಿದೆಯಲ್ಲ. ನಾ ಖಾರ ಹಾಕೀನಿ, ಮೆಣಸಿಕಾಯಿ ನೀ ಮಾಡಿದಿ, ಅವ ಮಾಡ್ಯಾನ. ಚಪಾತಿ ನೀ ಮಾಡಿದಿ, ಗೋಧಿ ಯಾರು ಮಾಡ್ಯಾರ? ರೊಟ್ಟಿ ನೀ ಮಾಡಿದಿ, ಜೋಳ ಯಾರು ಮಾಡ್ಯಾರ? ಎಲ್ಲ ನೀ ಪರಮಾತ್ಮ ಮಾಡಿದಿ. ಪರಮಾತ್ಮ ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ. ಪರಮಾತ್ಮ ನಿಂದು ನಾ ಮಾಡಿಕೊಡಕತ್ತೀನಿ, ಹೌದಲ್ಲ? ನೀ ಜೋಳ ಮಾಡಿದಿ, ನಾ ರೊಟ್ಟಿ ಮಾಡಿಕೊಡಕತ್ತೀನಿ. ನೀ ಗೋಧಿ ಮಾಡಿದಿ, ನಾ ಚಪಾತಿ ಮಾಡಿಕೊಡಕತ್ತೀನಿ. ನೀ ಗೋಧಿ ಮಾಡಿದಿ, ನಾ ಸಜ್ಜಕ್ಕೆ ಮಾಡಿಕೊಡಕತ್ತೀನಿ. ನೀ ಬ್ಯಾಳಿ ಮಾಡಿದಿ, ನಾ ಹೋಳಿಗೆ ಮಾಡಿಕೊಡಕತ್ತೀನಿ. ನಾವೇನು ಮಾಡಿದೆ? ಬ್ಯಾಳಿ ಮಾಡಿದ್ದೇವ, ಗೋಧಿ ಮಾಡಿದ್ದೇವ, ಅಕ್ಕಿ ಮಾಡಿದ್ದೇವ, ಹತ್ತಿ ಮಾಡಿದ್ದೇವ. ಹತ್ತಿ ಅವ ಮಾಡ್ಯಾನ, ಅರಿವಿ ನಾವು ಮಾಡಿದ್ದೀವಿ. ದೇವರಿಗೆ ಅವನ ವಸ್ತು ಅವನಿಗೆ ಸಮರ್ಪಿಸಿ ಪುಣ್ಯ ಪಡ್ಕೋತೀವಿ. ಎಂಥದ್ರಿದು? ಹೌದಲ್ಲ? ಅವನ ವಸ್ತುನೇ ಅವನ ಹತ್ತಿ ತೊಗೊಂಡು ಅದನ್ನು ಅರಿವಿ ಮಾಡಿ ಅವನಿಗೆ ಅರ್ಪಿಸಿದೆವು, ಪುಣ್ಯ. ಅವನ ಅಕ್ಕಿ ಗೋಧಿ ತೊಗೊಂಡು ಅದಕ್ಕೆ ಪುಣ್ಯ ಕೊಟ್ಟು ಪುಣ್ಯ. ಹೌದದ ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ. ಪರಮಾತ್ಮ ನಿಂದೇ, ನಿನಗೆ ನಾ ಕೊಡ್ತೀನಿ, ಇದರ ನಂದು ಏನು ಇಲ್ಲ ಅಂತ ಮಹಾನುಭಾವರು ನಿನಗೇನು ಕೊಟ್ಟನ ಪರಮಾತ್ಮ, ನಿನಗೇನು ಸಿಕ್ಕದ ಅದು ಪರಮಾತ್ಮ ಅಂತ ತಿಳಿದು ಪರಮಾತ್ಮನಿಗೆ ಕೊಟ್ಟು ಊಟ ಮಾಡು. ನಿನಗೆ ಊಟ ಮಾಡೋಕ್ಕೆ ಬೇಡ ಅಂದಿಲ್ಲ, ಅರ್ಬಿ ಉಡಾಕ ನಿನಗೆ ಬೇಡ ಅಂದಿಲ್ಲ, ಇನ್ನು ಬಂಗಾರ ಹಾಕೊಳಕ್ಕೆ ಬೇಡ ಅಂದಿಲ್ಲ. ಅವನಿಗೆ ಕೊಟ್ಟು ಮಾಡು, ಅವನಿಗೆ ಉಣಿಸಿ ಉಣ್ಣು, ಅವನಿಗೆ ತೊಡಿಸಿ ತೊಡು ಅಂತ ಮಹಾತ್ಮರು ಎಷ್ಟು ಸುಲಭ ಹೇಳ್ಯಾರ್ರಿ. ಪರಂತು ನಾವು ಇಂಥ ಬುದ್ಧಿ ಭ್ರಷ್ಟ ಆಗ್ಯದ. ನಾ ಮಾಡಿ, ನೀ ಅಂಗಿ ಮಾಡಿದಿ, ನೀ ಅರ್ವಿ ಮಾಡಿದಿ, ಹತ್ತಿ ನೀ ಮಾಡಿದಿ, ನೀ ಚಪಾತಿ ಮಾಡಿದಿ, ಗೋಧಿ ನೀ ಮಾಡಿದಿ,
ನೀ ರೊಟ್ಟಿ ಮಾಡಿದಿ, ಜ್ವಾಳ ನೀ ಮಾಡಿದಿ, ಅದು ಪರಮಾತ್ಮ ಮಾಡ್ಯಾನ. ಅದು ನೀ ಮಾಡೋದೆಲ್ಲ ಕೆಡ್ತವೆ. ಚಪಾತಿ ಕೆಡ್ತವೆ, ಗೋಧಿ ಹಾಗೆ ಇರ್ತಾವೆ 4 ದಿನ. ರೊಟ್ಟಿ ಕೆಡ್ತವೆ, ಜ್ವಾಳ ಹಾಗೆ ಇರ್ತವೆ 4 ದಿನ. ನೀ ಮಾಡೋದು ಪುಂಡಿ ಪಲ್ಯ ಕೆಡ್ತದೆ, ಅದು ಹಾಗೆ ಇರ್ತದೆ. ನಾವು ಮಾಡೋದೆಲ್ಲ ಕೆಡ್ತಾವೆ, ನಾವು ಮಾಡೋದು ಭಾಳ ದಿನ ಇರೋಂಗಿಲ್ಲ. ಆ ಪರಮಾತ್ಮ ಮಾಡೋದು ಹಾಗೆ ಇರ್ತದೆ. ಪರಮಾತ್ಮ ಮಾಡೋದು ನೆಲ ಹಾಗೆ ಇರ್ತದೆ, ನಾವು ಕಟ್ಟಿದ ಮನೆ ಬೀಳ್ತವೆ, ಅದು ಹಾಗೆ ಇರ್ತದೆ. 12 ದಿನ ಇರ್ತದೆ, ಅರಿಬೇಟ ದಿನ ಇರೋಂಗಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಮನುಷ್ಯ ಏನಪ್ಪ ಅಂತ ಕೇಳಿದರೆ ನಾವು ಹಾಳು ಮಾಡ್ತೇವೆ. ಭೂಮಿಯಾಗಿದ್ದದ್ದು ಬಂಗಾರ, ಭೂಮಿಯಾಗಿದ್ದದ್ದು ಬೆಳ್ಳಿ, ಭೂಮಿಯಾಗಿದ್ದದ್ದು ತಾಮ್ರ, ಭೂಮಿಯಾಗಿದ್ದದ್ದೇನಪ್ಪ ಅದು ಕಂಚ. ಇತ್ತಂದು ನಾವು ಭಾಂಡೆ ಮಾಡಿದೇವೆ, ಭಾಂಡೆ ಹೊಡಿತಾವೆ, ಮುರಿತಾವೆ, ಹಾಳು ಹಾಕ್ತಾವೆ. ಅದು ಹಾಗೆ ಇರ್ತದೆ. ನಾವು ಏನೇನು ಮಾಡಿದ್ದೇವೆ ಯಾವ ಚಲೋ ಇಲ್ಲ. ನಾವು ಮಾಡಿ ಅಕ್ಕಿ ಚಲೋ ಇರ್ತದೆ, ಅನ್ನ ಚಲೋ ಇರೋಂಗಿಲ್ಲ. ನಾವು ಮಾಡಿದೆವು ಅನ್ನ, ನಾವು ಇದೇ ಮಾಡಿದ್ದೀವಿ, ಅನ್ನ ಮಾಡಿದ್ದೀವಿ, ಅಕ್ಕಿ ಮಾಡಿಲ್ಲ. ಅಕ್ಕಿ ಪರಮಾತ್ಮ ಮಾಡಿದ್ವಿ. ನಾವು ರೊಟ್ಟಿ ಮಾಡಿದ್ದೀವಿ, ಹಾಳಾಗ್ತದೆ, ಜ್ವಾಳ ಹಾಗೆ ಇರ್ತದೆ. ಜಗತ್ತಿನೊಳಗೆ ನಾವು ಮಾಡೋದೆಲ್ಲ ಹಾಳು ಮಾಡ್ತೇವೆ ನಾವು, ಅಷ್ಟೇ ಕೆಲಸ. ಮತ್ತು ನಾ ಮಾಡೀನಿ, ಏನು ಮಾಡಿದೆ, ಹಾಳು ಮಾಡೀನಿ. ಅದಕ್ಕೆ ನಾ ಮಾಡೀನಿ ಅನ್ನೋದು ಬಿಡುವಪ್ಪ, ಪರಮಾತ್ಮ ಮಾಡಿ ನಾನು. ಹೇ ಭಗವಂತ, ನೀ ಎಂಥ ಪರಮಾತ್ಮ ಇದ್ದೀಯಪ್ಪ. ಪರಮಾತ್ಮ ನಿನ್ನ ಏನೊಂದು ಅಪೇಕ್ಷೆ ಇಲ್ಲದೆ ಅವ ಮಾಡ್ಯಾನೋ. ನೀವು ಪೂಜೆ ಮಾಡ್ತೀರಿ, ಕೊಡ್ತೀರಿ ಅಂತ ನಿಮ್ಗೆ ಕೊಟ್ಟಾನವ ಇಲ್ಲ. ಮಗ ಮಾಡ್ತಾನಂತ ಹಡ್ದಿಲ್ಲ, ಹಡ್ದಾರ, ಜಾಕ್ ಮಾಡ್ಯಾರ, ದೊಡ್ಡವ ಮಾಡ್ಯಾರ. ಅವನು ಕರ್ತವ್ಯ ಅದ, ಅವ್ರನ್ನ ಫಾಲೋ ಮಾಡ್ಬೇಕಂತ. ಪರಂತು ಆ ಮಗ ಮಾಡಲಿಲ್ಲ ಅಂದ್ರೆ ಅವನಿಗೇನಂತಾರೆ, ನಾಲಾಯಕ ಅಂತ ಕರೀತಾರಲ್ಲ. ಹಾಗೆ ಪರಮಾತ್ಮ ನಮಗೆ ಎಲ್ಲನೂ ಕೊಟ್ಟಾನ, ನಾವು ಮಾಡದಿದ್ದರೆ ನಮಗೇನಂತಾರೆ, ನಾಲಾಯಕ ಅಂತಾರೆ. ಅದಕ್ಕೆ ಪರಮಾತ್ಮ ಅಂತಾನೆ. ಅದರೊಳಗೆ ನೀನು ಒಂದಿಟ್ಟು ಪರಮಾತ್ಮನ ಹೆಸರು ಮೇಲೆ ಕೊಡಾಕಲಿ. ಅದು ಹೆಂಗೆ, ಶುದ್ಧ ಮನಸ್ಸಿನಿಂದ. ದಾನ ಭಾಳ ಮಂದಿ ಮಾಡ್ತಾರೆ, ಅದು 3 ಥರ ಅದಾವ ಅಂತ ಹೇಳಿದ್ರೆ ಭಗವದ್ಗೀತೆ ಒಳಗೆ. ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ. ದಾನ ಕೊಡ್ತಾರೆ ಮಂದಿ, ಏನು ನನಗೇನು ಸಿಗಲಿ ಅಂತ. ಶಾಸ್ತ್ರ ಹೇಳ್ತಾರೆ ನಮಗೇನಪ್ಪ ದಾನ ಹೆಂಗೆ ಕೊಡಬೇಕು ಅನ್ನೋದ. ದಾನ ಮನುಷ್ಯನಿಗೆ ಯಾವಾಗ ಕೂಡ ಪ್ರತ್ಯಪೇಕ್ಷೆ ಇಲ್ಲದೆ ಕೊಡಬೇಕು. ಅದು ಪರಮಾತ್ಮನಿಗೆ ಮುಟ್ಟಲಿ. ಹಂಗೆ ಪರಮಾತ್ಮನಿಗೆ ಮುಟ್ಟಿ, ಹೇ ಪರಮಾತ್ಮ ಮುಟ್ಟಿ. ನೀವು ಆಕಳಿಗೆ ಹೊಟ್ಟೆ ತುಂಬ ಹಾಕಿದ್ರೆ ಹಾಲು ಕೊಡ್ತದೆ, ನೀವು ಕೊಡುವ ಅನ್ನೋ ಜರೂರತನೇ ಇಲ್ಲ. ಅದಕ್ಕೆ ಹೊಟ್ಟೆ ತುಂಬ ಮೇಯ್ಸಿದ್ರೆ ಹಾಲು ಕೊಡ್ತದೆ. ಹಂಗೆ ಪರಮಾತ್ಮನ ಕೊಟ್ಟರೆ ಕೊಡ್ತಾನೆ. ನೀ ಬೇಡ್ತ್ಯಾಕಪ್ಪ, ಬೇಡ್ತ್ಯಾಕ, ಕೊಡ್ತಾನೆ ಪರಮಾತ್ಮ, ಕೊಡ್ತಾನೆ. ಅವ್ನು ಕೊಡೋಕ್ಕೆ ಪರಮಾತ್ಮಗೇನ. ನಾವು ಬೇಡಕ್ಕೆ ಜೀವಾಗಿದ್ದೀವಿ, ನಾವು ಬೇಡಕ್ಕೆ ಮನುಷ್ಯರಾಗಿದ್ದೀವಿ, ಅವ್ನು ಕೊಡೋಕ್ಕೆ ಮಹಾದೇವಾಗ್ಯಾನ ಪರಮಾತ್ಮ. ಅದಕ್ಕೆ ಪುಣ್ಯಾತ್ಮರಂತಾರೆ, ನೀ ಯಾವಾಗಪ್ಪ ಅಂದ್ರೆ ಏನೋ ದಾನ ಮಾಡ್ತೀರಿ ಅಂದ್ರೆ ಮೊದಲು ವಿಚಾರ ಮಾಡಿರಿ, ನನಗೆ ಪುಣ್ಯ ಬರಲಿ ಅಂತ ವಿಚಾರ ಮಾಡಿ. ರೊಕ್ಕ ರೂಪಾಯಿ ಆಮೇಲೆ, ಮೊದಲು ನನಗೆ ಪುಣ್ಯ ಬರಲಿ. ಪುಣ್ಯ ಇತ್ತು ಎಲ್ಲನೂ ಬರ್ತವೆ. ಪುಣ್ಯ ಇತ್ತಂದ್ರೆ ಏನು ಬರೋಂಗಿಲ್ಲ. ನೀವೇ ಅಂತೀರಿ ಚಲೋ ಹೇಳ್ತೀರಿ, ಚಲೋ ಗಂಡ ಮಕ್ಕಳು ರೊಕ್ಕ ಪುಣ್ಯ ಮಾಡ್ಯಾರ್ರಿ, ಬೈಲೆ ಅಂತೀರಲ್ಲ ನೀವು. ಮನೆ ಮೇಲೆ ಮಾಡಿ, ಮನೆ ಮುಂದೆ ಗಾಡಿ ಇತ್ತು, ಪುಣ್ಯ ಮಾಡ್ಯಾರ್ರಿ ಅಂತೀರಿ. ಅದು ಪುಣ್ಯ ಮಾಡಿರಿ ತಾನೇ ಬರ್ತಾವೆ. ಪುಣ್ಯ ಮಾಡಿದ್ರೆ ತಾನೇ ಬರ್ತಾವೆ. ಬೆಲ್ಲಿದ್ದರೆ ನೊಣ ತಾನೇ ಬರ್ತಾವೆ. ಹಾಗೆ ನಾವು ಪುಣ್ಯ ಮಾಡೋಂಗಿಲ್ಲ. ಬೆಲ್ಲರಿಗೆ ಇಟ್ಟಿಲ್ಲ, ನೊಣ ಬರಲಿ ಅಂದರೆ ಯಾವ ನೊಣ ಬರ್ತಾವೆ? ಪುಣ್ಯಾರು ಮಾಡಿಲ್ಲ, ಚಲೋ ಹೇಳ್ತೀವಿ, ಚಲೋ ಗಂಡ, ಚಲೋ ಮಕ್ಕಳು ಯಾರು ಬರ್ತಾರೆ ಜಗತ್ತಿನೊಳಗೆ? ಎಲ್ಲಿ ಕಥೆ ಅದ? ಅದಕ್ಕೆ ಏನಪ್ಪ ಅಂದ್ರೆ ದಾನ 4-5 ಪ್ರಕಾರ. ನಿಮಗೆ ಒಂದೊಂದು ಹೇಳ್ತೀನಿ. ಪುಣ್ಯ ಬರಲಿ ಅಂತ ದಾನ ಮಾಡಬೇಕು. ಭಾಳ ಮಂದಿ ಚಲೋ ಹೇಳ್ತೀವಿ, ಚಲೋ ರೊಕ್ಕ, ಚಲೋ ಮನೆ ಅಂತ ಮಾಡ್ತಾರೆ. ಅದನ್ನು ಚಲೋ ಬರ್ತದೆ, ಮಾಡೋದು ಬರ್ತದೆ. ಹೆಂಗೆ ಮಾಡೀರಿ ಹಂಗೆ ಬರ್ತದೆ. ಶಾಸ್ತ್ರ ಹೇಳ್ತಪ್ಪ ಅಂತ ಕೇಳಿದರೆ ಮನುಷ್ಯ ಧರ್ಮ, ನನಗೆ ಪುಣ್ಯ ಬರಲಿ, ನನಗೆ ಪರಮಾತ್ಮನ ಕೃಪಾ ಆಗಲಿ ಅಂತ ತಿಳ್ಕೊಂಡಪ್ಪ ದಾನ ಮಾಡ್ತಾರಲ್ಲಪ್ಪ, ಅದು ಭಾಳ. ಏನು, ನಾ ಸಾಯುವಾಗ ನನ್ನ 4 ಮಂದಿ ನನ್ನ ನೆನೆಸ್ಬೇಕು. ಅಂಥ ಕೆಲಸ ಮಾಡಿರಿ. ಅದಕ್ಕೆ ಹೇಳಿದ್ರು, ಇಹ ಕೀರ್ತಿ ಮಮಾಪ್ನೋತಿ ಪ್ರತ್ಯ ಉತ್ತಮಂ ಗತಿಂ ಇತಿ ದಾನಂ ಪ್ರದಾತವ್ಯಂ ಬ್ರಾಹ್ಮಣೇಭ್ಯೋ ಅನುಸೂಯ.
ಯಾವ ಇದರಿಂದ ಪುಣ್ಯ ಬರ್ತದೆ ಅಂತ ಕೇಳಿದ್ರೆ ಹೇಳ್ತಾ, ಸತ್ತ ಮೇಲೆ ನಿನ್ನ ಕೀರ್ತಿ ಇರಬೇಕು. ಏನರಪ್ಪ ಇದ್ದರು ಹಾದ್ರಲ್ರಿ, ನಮ್ಮ ಪ್ರಸಂಗಕ್ಕೆ ಬರ್ತಿದ್ರಲ್ರಿ, ನಮ್ಮ ಮನೆ ಕಷ್ಟ ಆದ್ರೆ ಬಂದು ನಿಂದಿರ್ತಿರಲ್ರಿ, ತ್ರಾಸಾದ್ರೆ ನಮಗೆ ಅನುಕೂಲ ಆಗ್ತದೆ. ನಿಮಗೆ ಜಗತ್ತಿನಾಗ ನೆನೆಸ್ತಿರ್ಬೇಕು. ವಾದ ಚಲೋ ಆಯಿತು ಅಂತ ಕೈ ಚಿಕ್ಕಬಾರ್ದು. ಹಂಗ್ಯಾಕೆ ಸಾಯ್ತೀರಿ? ಇರಬೇಕಾಗಿತ್ತೀರಿ, ಒಂದು 4 ದಿನ ಇರಬೇಕಾಗಿತ್ತೀರಿ. ಅವ್ರು ಇದ್ದರು ನಮ್ಮ ಓಣ್ಯಾಗ ಅಂದ್ರೆ ಎಷ್ಟು ಅನುಕೂಲ ಇತ್ತು. ಮನೆ ಜಗಳ ಆಗಲಿ, ಏನು ತೊಂದರೆ ಆಗಲಿ, ಮದುವೆ ಆಗಲಿ, ಮುಂಜೆ ಆಗಲಿ, ಪ್ರತ್ಯೇಕ ಬಂದು ನಿಂದಿರ್ತಿದ್ರಲ್ರಿ. ಪುಣ್ಯಾತ್ಮ ಹಾದಲ್ಲಿ ಅಂತ ನೆನೆಸ್ತಿರ್ಬೇಕು ರೀ, ನೆನೆಸ್ಬೇಕು ನಿಮಗೆ. ಹಂಗೆ ಓಣ್ಯಾಗ ಬದುಕಾಕೆ ಕಲೀರಿ. ನೀವೇ ಗಳಿಸ್ರಿ, ನೀವೇ ಉಡ್ರಿ, ನೀವೇ ಆದ್ರಿ, ನಿಮ್ಗೆ ಹೆಣಕು ಸುದ್ದ 4 ಮಂದಿ ಬರೋಂಗಿಲ್ಲ. ಹಂಗೆ ಬದುಕಂತಾರೆ ಅದಕ್ಕೆ ಮನುಷ್ಯರಿಗೆ. ಅರೇ ನಿಮ್ಮ ಮನೆ ನೀವು ಸತ್ತರ ನಿಮ್ಮ ಮನ್ಯಾಗ ಹತ್ತರ ನೀವು ಮನುಷ್ಯರಲ್ಲ. ನಿಮ್ಮ ಮನೆ ಸತ್ತರ ನಿಮ್ಮ ಓಣ್ ಅಳಬೇಕು, ನಿಮ್ಮ ಊರು ಅಳಬೇಕು, ನಿಮ್ಮ ದೇಶ ಅಳಬೇಕು. ಅವರಿಗೆ ಮಹಾತ್ಮ ಮನುಷ್ಯ ಅಂತ ಕರ್ತಾರೆ. ಭಾಳ ಚಲೋ ಆಯ್ತಪ್ಪ ಅನ್ನಬಾರ್ದು, ವಾದ ಭಾಳ ಚಲೋ ಆಯ್ತು. ಅದು ಮನುಷ್ಯ ಅಂತಾರೆ. ಅದಕ್ಕೆ ಮನುಷ್ಯ ಅಂತ ಯಾರಿಗೆ ಅಂತಾರೆ? ಮನುಷ್ಯ ಅವ ಕಷ್ಟ ಆದ್ರೆ ಓಣಿಗೆ ಕಷ್ಟ ಆಗಬೇಕು, ಊರಿಗೆ ಕಷ್ಟ ಆಗಬೇಕು, ಅಂಥವ್ರಿಗೆ ಮನುಷ್ಯ ಅಂತ ಕರೀತಾರೆ. ನೀವು ಸತ್ತ ನೀನು ಹೆಂಡ್ತಿ ತ್ರಾಸ, ಹೆಂಡ್ತಿ ಸತ್ತ ಗಂಡಿಗೆ ತ್ರಾಸ ಆದರೆ ಮನುಷ್ಯ ಅಲ್ಲವು, ಮನುಷ್ಯ ಅಲ್ಲ. ಕತ್ತಿ ಕುದಿ ಕೂಡ ಮಾರಿ ಸಪ್ಪು ಮಾಡ್ತಾವೆ. ಒಂದು ಸತ್ರ ಹಾಗೆ ಕೊಂಡಿರ್ತಾವೆ, ಅದ್ರ ಮುಂದೆ ಕೊಂಡಿರ್ತಾವೆ. ಹೆಣದ ಮುಂದೆ ನೋಡಿರಿ, ನಾಯಿ ಮರಿ ಸತ್ತ ಚಂತಾನೆ ಹಿಡ್ಕೊಂಡು ಕೊಂಡಿರ್ತಾವೆ. ನಾಯಿ ಬಾಯಾಗ ತೊಗೊಂಡು ತಿರುಗಾಡ್ತದೆ, ನಾಯಿ ಸತ್ತು ಮರಿ ತೊಗೊಂಡು ತಿರುಗಾಡ, ಅದಕ್ಕೂ ಪ್ರೀತಿ ಅದ. ಅದಕ್ಕೆ ಪ್ರೀತಿ ಅಂತಾರೆ, ಮನುಷ್ಯ ಅಂತಾರೆ. ಅರೇ ನೀ ಸತ್ತರ ನಿನ್ನ ಓಣಿ ಉಪವಾಸ ಇರಬೇಕು, ನೀ ಸತ್ತರ ನಿನ್ನ ಊರು ನೆನೆಸ್ತಿರ್ಬೇಕು, ನೀ ಸತ್ತರ ನಿನ್ನ ದೇಶ ನೆನೆಸ್ತಿರ್ಬೇಕು. ಅದಕ್ಕೆ ಮನುಷ್ಯ ಅಂತ ಕರೀತಾರೆ. ನೆನೆಸ್ತಾರೆ ನಿನ್ನ ಹೆಂಡ್ತಿ ಸ್ವಾರ್ಥಕ್ಕೆ, ನೆನೆಸ್ತಾನೆ ನಿನ್ನ ಗಂಡ ನಿನ್ನ ಸ್ವಾರ್ಥಕ್ಕೆ. ನನಗೆ ಯಾರು ಮಾಡಿಕೊಡ್ತಾರೆ ಅಂತ ಅವ ಹೇಳ್ತಾನೆ, ಇನ್ನು ನನಗೆ ಯಾರು ತಂದು ಹಾಕ್ತಾರೆ ಅಂತ ಆಕೆ ಹೇಳ್ತಾಳೆ. ಅದಕ್ಕೆ ಗಂಡ ಹೆಣ್ಣು ಮನುಷ್ಯ ಅಂತಾರೆ. ಅವಕ್ಕೆ ಮನುಷ್ಯ ಅನ್ನಂಗಿಲ್ಲ ಅವಕ್ಕೆ. ಅದಕ್ಕೆ ಮಹಾತ್ಮ ಅಂದಪ್ಪ ಅಂದ್ರೆ ಹೆಂಗಿರ್ಬೇಕು? ಇಹ ಕೀರ್ತಿ. ನೀವು ಸತ್ತ ಬಳಿಕ ನೆನೆಸ್ಬೇಕು ನಿಮ್ಮ ಓಣಿ, ನಿಮ್ಮ ಊರು. ದಾನ ಮಾಡಿದ್ರೆ ಕೀರ್ತಿ ಬರ್ತದೆ. ಅದಕ್ಕೆ ಇಹ ಕೀರ್ತಿ ಅವಾಪ್ನೋತಿ ಪ್ರೇತ್ಯ ಉತ್ತಮಾಂಗತಿ. ಸತ್ತ ಬಳಿಕ ಜಗ ಇರ್ತದೆ. ಊರು ಮಂದಿ ಪಸಂದ್ ಮಾಡಿದ್ರು ಅಂದ್ರೆ MLA ಸೀಟ್ ಸಿಗ್ತದೆ ಇಲ್ಲರಿ? ಸಿಗ್ತದೆ. ಇಲ್ಲಿ ಎಲ್ಲ ಜನ ಓಟ್ ಹಾಕಿದ್ರು ಸಿಗ್ತದೆ MLA ಸೀಟು. ಇಷ್ಟು ಜನ ಎಲ್ಲ ನೀವು ಪ್ರೀತಿ ಮಾಡಿದರೆ, ದಾನ ಮಾಡಿದರೆ, ಎಲ್ಲರ ಬಾಯಾಗಿದ್ದೀರಿ ಅಂದ್ರೆ ಅಲ್ಲಿ ಸಿಗ್ತದೆ. ಸ್ವರ್ಗದಾಗ ಸೀಟ್ ಸಿಗ್ತದೆ. ಅಲ್ಲಿ ಊರು ಮಂದಿ ಪಸಂದ್ ಮಾಡಿ MLA ಮಾಡಿದ್ರೆ ಅಲ್ಲಿ ಸೀಟ್ ಸಿಗ್ತದೆ ಬೆಂಗಳೂರದಾಗ. ಹಂಗೆ ಇಡೀ ಜನ ಎಲ್ಲ ಏನು ಹೋದ್ರಪ್ಪ, ಎಷ್ಟು ಪುಣ್ಯ ಇದ್ದರಿ, ಪ್ರತಿಯೊಂದು ಕೆಲಸಕ್ಕೆ ಬಂದು ನಿಂದಿರ್ತೀರಲ್ಲಿ. ಕಷ್ಟ ಕಾರ್ಪಣ್ಯ, ಸುಖದಾಗ ಸುಖ, ದುಃಖದಾಗ ದುಃಖ, ಇಷ್ಟು ಇದ್ರಲ್ರಿ. ಪಾಪ ಹಾದ್ರಿ ನಮ್ಮೂರೇ ಖಾಲಿ ಆದಂಗೆ ಆಯ್ತು. ಹಿಂಗೆ ಅಂದ್ರೆ ಎಷ್ಟು ಪುಣ್ಯ ರೀ. ಹಾದ ಆಯ್ತು, ಊಟ ಮಾಡೋ ನೋಡ್ರಿ ಅಂದ್ರೆ ಆ ಮನುಷ್ಯ ಅಂತಾರೆ ಅಂತ ಕೇಳಿ. ಅದಕ್ಕಂತಾರೆ ಅವು ಯಾವ ಮನುಷ್ಯ ದಾನ ಮಾಡಿದ್ರೆ ಏನಾಗ್ತದಂದ್ರೆ ನಿಮ್ಗೆ ಇಡೀ ಜನ ಹೊಗಳ್ತದೆ. ಈ ಕೀರ್ತಿ ಜಗತ್ತಿನೊಳಗೆ ನಿಮ್ಗೆ ಕೀರ್ತಿ ಬರ್ತದೆ. ಸತ್ತ ಮೇಲೆ ನಿಮಗೆ ಸ್ವರ್ಗ ಸಿಗ್ತದೆ. ಜನ ಭಾಳ ಪಸಂದ್ ಮಾಡಿದ್ರು ಅಂದ್ರೆ MLA ಬೆಂಗಳೂರು ಸಿಗ್ತದೆ. ಹಾಗೆ ನೀ ಜಗತ್ತು ಜನರಿಗೆಲ್ಲ ಪ್ರೀತಿ ಮಾಡಿ ದಾನ ಮಾಡಿ ಅಂತ ಕೇಳಿದ್ರೆ ಇರೋ ತನಕ ನೀ ಸುಖಿಯಾಗಿರ್ತಿ, ಕೀರ್ತಿವಂತನಾಗ್ತಿ. ಸತ್ತ ಮೇಲೆ ಪರಮಾತ್ಮನ ಪ್ರಾಪ್ತಿ ಆಗ್ತದೆ. ದಾನ ಮಾಡಪ್ಪ. ಇರುವಾಗೂ ಎಲ್ಲ ಎಂದು ಸಾಯ್ತಾನೋ ಅಂತಾರೆ. ಸತ್ತ ಮೇಲೆ ಅಲ್ಲಿನೂ ಬರ್ಬಿಡಂಗಿಲ್ಲ. ಜನ ಓಟ್ ಹಾಕಲಿಲ್ಲ ಅಂದ್ರೆ ಅಲ್ಲಿ ಬರ್ಬಿಡಂಗಿಲ್ಲ. ಜನ ಚಲೋ ಅಲ್ಲಿಲ್ಲ ಅಂದ್ರೆ ಹೆಂಗೆ ಅಲ್ಲಿನ ಕೈಲಾಸ ಜಗ ಸಿಗಂಗಿಲ್ಲ. ಎದಕ್ಕೆ ಹುಟ್ಟಿದೆಪ್ಪ ನೀನು? ಹುಟ್ಟಿ ಏನು ಪ್ರಯೋಜನ ನಿಂದು? ಇಲ್ಲಿ ಬೇಡದಿ, ಅಲ್ಲಿ ಬೇಡದಿ. ಅದಕ್ಕೆ ಹೇಳಿದ್ರು, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೆಲ್ಲಿ ಸಲ್ಲರಯ್ಯ ಹೇಳಿದ್ರು ಮಹಾತ್ಮರು. ಜನರಿಗೆ ಬೇಕಾದ್ರೆ ಅಲ್ಲಿ ಬೇಕಾಗ್ತಿ, ಅಲ್ಲಿ ಬೇಕಾಗ್ತಿ. ಇಲ್ಲಿ ಜನರಿಗೆ ಬೇಕಾದ್ರೆ MLA ಆಗ್ತಿ, MLA ಆದರೆ ಅಲ್ಲಿ ನಿನಗೆ ಬೆಂಗಳೂರದಾಗ ಕಿಮ್ಮತ್ತು ಕೊಡ್ತಾರೆ. ಇಲ್ಲಾಂದ್ರೆ ಯಾವ ಕಿಮ್ಮತ್ತು ಕೊಡ್ತಾರೆ ನಿನಗೆ? ಈಗ ಇಡೀ ಜಗತ್ತಿನೊಳಗೆ ನಿನಗೆ ಯಾರೂ ಮಾಡಲಿಲ್ಲ, ಯಾರೂ ಕಿಮ್ಮತ್ತು ಕೊಡಲಿಲ್ಲ. ಬದುಕಿ ಏನು ಉಪಯೋಗ ನೀನು? ಅದಕ್ಕೆ ಜಗತ್ತು ಸಾಯುವುದಕ್ಕೆ ಮುಂಚೆ ನೆನೆಸಂಗೆ ಮಾಡಿರಿ. ನೆನೆಸಬೇಕು. ನಿನ್ನ ಹೆಂಡತಿ ಗಂಡ ನೆನೆಸೋದಲ್ಲ, ನೆರೆಮನೆಯವರು
ಊರವ್ರು ನೆನೆಸ್ಬೇಕು ನಿಮ್ಗೆ. ಎಂಥ ಪುಣ್ಯಾತ್ಮ ಅದರಲ್ಲಿ. ಹಸ್ದವ್ರಿಗೆ ಅನ್ನ ಕೊಡ್ತೀವ್ರು, ನಿರ್ಡಿಸ್ದವ್ರಿಗೆ ನೀರು ಕೊಡ್ತೀವ್ರು, ಬಿಸಿಲ ಬಂದವ್ರಿಗೆ ನೆರಳು ಕೊಡ್ತೀವ್ರು. ಏನು ಅನ್ನದಾನ ವಸ್ತ್ರದ ದಾನ ಮಾಡ್ತೀವಿ. ಪಾಪ ಎಂಥವ್ರು ಹೋದ್ರಿಯಪ್ಪ, ದೇವ್ರಿದ್ದಂಗಿದ್ರಿ. ಹಿಂಗೆ ಅನ್ಸ್ಕೊಂಡ್ರಿ. ಹೋದ್ರೆ ಆಯ್ತು ನೋಡ್ರಿ ಹೋಟೆಲ್ಗೆ ಹೋಗೋಣಂದ್ರೆ ನಿಮ್ಮ ಮನುಷ್ಯರಂತಾರೇನ್ರಿ. ಯಾಕೆ ಬದುಕಬೇಕು? ಕತ್ತಿ ಕುದುರೆನೂ ಬದುಕಂಗಿಲ್ಲ, ನಾಯಿ ಬದುಕಂಗಿಲ್ಲ. ಊರು ಓಣಿ ತಿರುಗಿ ತಿಂದು ನಾಯಿನೂ ಬದುಕ್ಯಾವ. ಬಂದು ನಮ್ಮ ಬದುಕಿಗೂ ನಾಯಿ ಬದುಕಿಗೆ ಏನು ಅಂತರ ಆಗ್ತದೆ? ಅದಕ್ಕೆ ಮಹಾನುಭಾವರು ಅಂತಾರೆ, ನೀನು ಹೆಂಗಪ್ಪ ಅಂತ ಕೇಳಿದರೆ ಸಾಯುಕೃತ ಮಗಲ ನಿನ್ನ ಮನೆ ಬಿಟ್ಟು 4 ಮಂದಿ ನೆನೆಸಂಗೆ ಕೆಲಸ ಮಾಡು. ಅವ್ರ ದುಃಖದ ಸಹಾಯ ಆಗು. ಬಡವರಿದ್ದರೆ ಅನ್ನ ಮಾಡು, ಉಪವಾಸ ಇದ್ದರೆ ಅನ್ನ ಕೊಡು, ಬರಿ ಮೇಲೆ ಇದ್ದರೆ ಬಟ್ಟೆ ಕೊಡು. ನೆನೆಸ್ತಾನೆ. ಏನಪ್ಪ ಕೀರ್ತಿ ಆಪ್ನೋತಿ. ಇಂಥ ಮನುಷ್ಯ ಸತ್ತು ಒಳಕ್ಕೆ ಏನಪ್ಪ ಈ ಊರಾಗ ಪಸಂದ ಆದ ಅಂದ್ರೆ MLA ಹಾಕಾನ, ಪ್ರಸನ್ನೇ ಇಲ್ಲ. MP ಹಾಕಾನೆ. ನಿಮ್ಗೆಲ್ಲರಿಗೆ ಪಸಂದ ಆದ್ರೆ ಮೇಲೆ ಸ್ವರ್ಗಲೋಕಕ್ಕೂ ಹೋಗ್ತಾನವ. ಅದಕ್ಕೆ ಹೇಳಿ ಶಾಸ್ತ್ರಪ್ಪ ಅದಕ್ಕೆ ಪ್ರದಾತವ್ಯ. ಯೋಗ್ಯರಿಗೆ ಚಲೋ ಇದ್ದವರಿಗೆ ನೀವು ಕೊಟ್ಟ ದಾನ ತೊಗೊಂಡು ಏನಪ್ಪ ಚಂದ ಮಾಡೋರು ಏನಪ್ಪ ಅಂತ ಕೇಳಿದರೆ ದಾನ ಮಾಡು. ನಿಮ್ಮ ದಾನ ತೊಗೊಳ್ಕೊಂಡು ಏನು ಸರಿ ಕೊಡ್ತಿದ್ದ, ದಾನ ತೊಗೊಂಡು ಇಸ್ಪೆಟ್ ಆಡ್ತಿದ್ದ, ದಾನ ತೊಗೊಂಡು ಏನು ಅಂಥವನಿಗೆ ದಾನ ಮಾಡಿದ್ರೆ ಅವ್ರು ಮಾಡಿದ ಪಾಪ ನಮಗೂ ಬರ್ತದೆ. ಒಳ್ಳೆಯವರಿಗೆ ನೋಡಿ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ಶಾಸ್ತ್ರ ಹೇಳ್ತದೆ. ಯಾರು ನಿಮ್ಮ ದಾನ ತೊಗೊಂಡು ಧರ್ಮ ಮಾಡ್ತಾರೆ, ಪುಣ್ಯ ಮಾಡ್ತಾರೆ, ಅಂಥವ್ರು ಕೊಡ್ಬೇಕು ರೀ. ಅಂಥವ್ರು ಕೊಡಬೇಕು. ಒಂದು ಊರಾಗ ಒಂದು ಕೆಟ್ಟ ಜಿಪುಣ ಮುದುಕಿತ್ತು. ರಾಮದಾಸ್ ಸ್ವಾಮಿಗಳು ಭಿಕ್ಷಾಕ್ಕೆ ಹೋಗಿದ್ದರು. ಮಂದಿ ಯಪ್ಪ ಆ ಮುದುಕಿ ಮನೆಗೆ ಹೋಗಬೇಡ, ಅದು ಕೆಟ್ಟ ಕೌಂಟದು, ಯಾರಿಗೇನು ಒಂದಿಟ್ಟು ಕೊಟ್ಟಿಲ್ಲ, ಖಾಲಿ ಕೈ ತೋರ್ತು ಹೋಗಬೇಡ್ರಿ. ಮಹಾತ್ಮರು ಬಹಳ ದಯ, ಅಂಥವ್ರಿಗೆ ಉದ್ಧಾರ ಮಾಡಬೇಕು ಅಂತ. ಚಲೋ ಡಾಕ್ಟರ್ ಯಾರು ಎಲ್ಲಿ ಹಿಡಂಗಿಲ್ಲ, ಅವ್ರಿಗೆ ಹಿಡವನೇ ಚಲೋ ಡಾಕ್ಟರ್ ಅಂದರೆ. ಎಲ್ಲ ಕೇಸ್ ನಮ್ಮ ಕಡೆ ಕೇಸ್ ಇಲ್ಲ ಅಂತ ಬಾ ನೀನು ಆರಾಮ ಮಾಡ್ತೀನಿ ಬಾ ಅನ್ನೋ ಚಲೋ ಡಾಕ್ಟರ್ ಅಲ್ರಿ. ಹಂಗೆ ಯಾರು ಊರಾಗೆ ಯಾರೂ ಇತ್ತಿಲ್ಲ. ಎಲ್ಲರೂ ಬೈತಾರೆ, ಕೆಟ್ಟ ಮುದುಕೆ ಅದ್ರಿ, ಅಲ್ಲಿ ಹೋಗ್ಬೇಡ್ರಿ, ಆ ಮುದುಕೆ ಮನೆಗೆ ಹೋಗ್ಬೇಡ್ರಿ. ಮಹಾತ್ಮರ ದಯ ಆಗಲಾರ ಕೇಶ ಹಂಗೆ ಡಾಕ್ಟರ್ ಹಿಡಿತಾರೆ, ಹಂಗೆ ಮಹಾತ್ಮರು ಹೋದ್ರು ಆಕೆ ಮನೆಗೆ. ಭವತಿ ಭಿಕ್ಷಾಂದೇಹಿ ಹೋಗಿ ನಿಂತು. ಅದು ಮುದುಕಿ ಹೊರಗೆ ಬರಲಿಲ್ಲ. ಆಕೆ ಕೊಡೋದಕ್ಕೆ ಇವ ಬಿಡದಪ್ಪ. ಹಂಗ ಭವತಿ ಭಿಕ್ಷಾಂದೇಹಿ ಚೇರ್ಕೋತ ನಿಂತ. ಚೇರ್ಕೊಳ್ಳಿ ಸಿಟ್ಟು ಬರ್ತದೆ ಯಾರಿಗರಿ. ಮುದುಕಿ ಹೊರಗೆ ಬಂದು ಕೇಳಿ ಯಾಕೆ ಒಳಕತ್ತಿ? ಭವತಿ ಭಿಕ್ಷಾಂದೇಹಿ ಏನಾರ ಕೊಡು. ಆಕೆ ಕೊಡದವ ಇವ ಬಿಡದಪ್ಪ. ಏನಾರ ಕೊಡು. ಏನು ಕೊಡಂಗಿಲ್ಲ, ಹೋಗ. ನಾ ಕೊಡೋದಕ್ಕೆ ಹೋಗಂಗಿಲ್ಲ ಅಂದವ. ಅವನು ಜಬರ್ದಸ್ತೇ ಇದ್ದವು ರಾಮದಾಸ್ ಸ್ವಾಮಿ. ನೀ ಕೊಟ್ಟಕ್ರೆ ಹೋಗ್ತೀನಿ, ನಾ ಇಲ್ಲೇ ನಿಂತಿರ್ತೀನಿ ಹಾಗೆ. ಭವತಿ ಭಿಕ್ಷಾಂದೇಹಿ ಎಷ್ಟೊತ್ತಾಗ ನಿಂದಿರ್ಬೇಕು? ಮನೆ ಮಂದಿ ನಿಂತಾರೆ. ಮಂದಿರು ಏನಂದರು? ಮುದುಕಿ ಏನಪ್ಪ ಅದಕ್ಕೆ ಏನು ಮಾಡ್ತು ಅಂದ್ರೆ ಒಂದು ಹರಕೆ ಹರಿವು ಹೋಗಿ ಆಯ್ತು ಕಟ್ಟ್ಯಾರ. ಭಾಳ ಚಲೋ ಆಯ್ತು. ಕೆಟ್ಟ ಜಿಪ್ಪುಣ ಮುದುಕಿ, ಮನೆಗೆ ಯಾರಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಬೇಕಾಷ್ಟು ಐಶ್ವರ್ಯದ ತೊಗೊಂಡು ಹೋದರು. ಅಮ್ಮ ದಾನ ಮಾಡ್ಯಾಳ ಅಂತ ತಿಳ್ಕೊಂಡು ಅದು ತೊಗೊಂಡು ಹೋಗಿ ಕಟಕೆ ಶ್ರೀರಾಮ ಮಂದಿರ, ಸಮರ್ಥ ರಾಮ ಭಕ್ತರು ಅಲ್ಲಿ ಹೋದರು. ಹೋಗಿ ಏನಪ್ಪ ಅಂದ್ರೆ ಆಕೆ ಮುದುಕಿ ಕೊಟ್ಟಿತ್ತಲ್ಲ, ಅದಕ್ಕೆ ಊರಾಗ ಭಿಕ್ಷಾ ಬಿಡ್ಕೊಂಬಂದರು. ಒಂದು ಪಣತ್ಯಾಗ ಎಣ್ಣೆ ಹಾಕಿದ್ರು. ಎಣ್ಣೆ ಹಾಕಿ ಅದೇ ಮುದುಕಿ ಕೊಟ್ಟದು. ಅದು ಎಳಿ ಬತ್ತಿ ಮಾಡಿ ಅದಕ್ಕೆ ದೀಪ ಹಚ್ಚಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ಕೋತ ಕುಂತ್ರಲ್ಲಿ ರಾತ್ರಿ ಬರ್ತಾರೆ. ಅದು ಮುದುಕಿ ಏನು ಹರಕೆ ಅರ್ವಿ ಹೋಗಿತ್ತಲ್ಲ, ಆ ಮುದುಕಿ ಹೋಗಿ ಮಕ್ಕೋತು. ಅದಕ್ಕೆ ನಿದ್ದೆನೇ ಹತ್ತಲಿಲ್ಲ. ನಿದ್ದೆ ಹತ್ತೋದಕ್ಕೆ
ಆ ಸಾಧು ಬಂದಿದ್ದ, ನಾ ಸಿಟ್ಟು ಮಾಡಿದೆ, ನಾ ಅರಿವಿ ಒಗದೆ ಅಂತ ಆಕೆ ಅನ್ಕೋತ ನಿದ್ದೆ ಹತ್ತಿಲ್ಲ. ಇವ್ರಂತಾರೆ ಅಜ್ಜಿ ಅರಿವಿ ಕೊಟ್ಟಾಳ, ದೀಪಾಚರಣೆ ತಿಳ್ಕೊಂಡು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್. ಹ್ಯಾಂಗೆ ದೀಪ ಉರಿತದ ಬೆಳಕು ಹಾಕದ, ಹಂಗೆ ರಾತ್ರಿ ಮಕ್ಕೊಂಡು ಮುದುಕಿಗೆ ಅದ್ರ ಮನಸ್ಸಿನಾಗ ಬೆಳಕು ಬಂತು. ಎಂಥ ಮಹಾತ್ಮ ಬಂದಿದ್ದ, ನಾ ಕೊಡಲಿಲ್ಲಪ್ಪ, ಎಂಥ ಮಾಪ್ ಮಾಡಿದೆ ಅಂತ ತಿಳ್ಕೊಂಡು ಮುಂಜಾನೆ ಎದ್ದು ಸಾಧು ಎಲ್ಲಿ ಹುಡುಕಾಡ್ಕೋತ ಬಂದ್ಲಂತ ಆ ಮಠಕ್ಕೆ. ಹುಡುಕಾಡ್ಕೋತ ಬಂದಂತ, ಯಪ್ಪ ತಪ್ಪಾಯ್ತಾ ನೀ ಏನು ಬೇಡ್ತೀವಿ ಹೇಳಪ್ಪ ಕೊಡ್ತೀನಿ ಅಂತ. ಅವಾಗಂತ ರಾಮಚಂದ್ರ ಅಂತಾರೆ ಪರಮಾತ್ಮ, ಅಜ್ಜಿ ಬುದ್ಧಿ ಸುಧಾರಿಸ್ತಲ್ಲ, ಆಕೆ ಒಗೆದದ್ದೇನಪ್ಪ ಅಂದಿಟ್ಟು ಅದು ಬತ್ತಿ ಹಚ್ಚೀನಿ, ಆಕೆ ಮನಸ್ಸು ಬೆಳಗಾಯ್ತಲ್ಲೋ ಪರಮಾತ್ಮ, ಆಕೆ ಮನಸ್ಸು ಚಲೋ ಆಯ್ತಲ್ಲೋ ಪರಮಾತ್ಮ, ಆಕೆ ದಾನ ತಯಾರಾದಲ್ಲೋ ಪರಮಾತ್ಮ ಅಂತ ಹೇಳಿದ್ರಂತ. ಹ್ರಿಯಾದೇಯಂ ಲಜ್ಜಯಾದೇಯಂ, ನಾಚರೆ ಕೊಡು, ಅಂಜರೆ ಕೊಡು ಕೊಡಕ್ಕಲಿ ಮನುಷ್ಯ. ಕೊಟ್ಟದ್ದು ಎಂದೂ ಕೆಟ್ಟಂಗಿಲ್ಲ. ಕೊಟ್ಟದ್ದು ಇಟ್ಟದ್ದು ಕೆಡ್ತದ, ಉಂಡದ್ದು ಕೆಡ್ತದ, ಕೊಟ್ಟದ್ದು ಎಂದೂ ಕೆಡಂಗಿಲ್ಲ ಅಂತ ತಿಳ್ಕೊಂಡು ಮಹಾತ್ಮರೇನಪ್ಪ ಅಂತ ಕೇಳಿದ್ರೆ, ನಮ್ಗೆ ಧರ್ಮಕ್ಕೆ ದಾನ ಮಾಡಿದೆ ಅಂದ್ರೆ ನಿನಗೆ ಕೀರ್ತಿ ಹಾಕದ, ಆಮೇಲೆ ಸತ್ತ ಮೇಲೆ ನಿನಗೆ ಒಳ್ಳೆಯ ಸ್ವರ್ಗ ಸಿಗ್ತದೆ, ಉತ್ತಮ ಶರೀರ ಸಿಗ್ತದೆ, ಉತ್ತಮ ಪ್ರಪಂಚ ಸಿಗ್ತದೆ, ನಿಂಗೆ ಎಲ್ಲ ಸಿಗ್ತದೆ. ಸೊ ಆಯ್ತು, ಬ್ಯಾಂಕ್ನಾಗ ರೊಕ್ಕ ಇಟ್ರೆ ಸಿಗ್ತದೆ, ಅಲ್ಲೇ ಉಳಿತದೆ. ನಿನಗೆ ಸಿಗಂಗಿಲ್ಲ, ಮುಂದೆ ಮಕ್ಕಳು ಮೊಮ್ಮಗಳು ನಿನಗೆ ಸಿಗಂಗಿಲ್ಲ. ನಿನಗೆ ಬರೋದು ಮಾಡು. ನೀನು ಯಾವ ಬ್ಯಾಂಕ ಧರ್ಮವೆಂಬ ಬ್ಯಾಂಕಿನೊಳಗೆ ಇಟ್ಟು ಅಂತ ಕೇಳಿದರೆ ಈಗೂ ಸುಖ, ಸತ್ತ ಮೇಲೂ ಸುಖ. ಈ ಬ್ಯಾಂಕ್ನಾಗ ಇಟ್ಟರೆ ನಿನಗೆ ಸುಖ ಇಲ್ಲ, ಮಕ್ಕಳಿಗೆ ಸುಖ. ಮತ್ತು ಮಕ್ಕಳು ಚೆಂದಾಗಿದ್ರೆ ಅವು ಕುಡಿಯೋತಿ ನಾವು ಪಾಪ ಮಾಡಿದ್ರೆ ಅವ್ರು ಮಾಡಿದ ಪಾಪ ನಿನಗೂ ಬರ್ತದೆ, ಎಲ್ಲಕ್ಕೆಲ್ಲ ನಿನಗೂ ಬರ್ತದೆ, ಸತ್ತ ಬರ್ತದೆ ನಿನಗೂ ಬರ್ತದೆ. ಅದಕ್ಕೆ ಪುಣ್ಯಾತ್ಮರೇ ಯಾವಾಗ ಕೂಡ ಮನುಷ್ಯ ಏನಪ್ಪ ಅಂದ್ರೆ ದುಡ್ಡಿನಿಂದ ಕೀರ್ತಿ ಗಳಿಸ್ಬೇಕ್ರಿ, ಇಹ ಕೀರ್ತಿ, ಸತ್ತ ಮೇಲೆ ಸದ್ಗತಿ. ಅದಕ್ಕೇನಪ್ಪ ಧರ್ಮದಲ್ಲಿ ಧ್ಯಾನ ಮಾಡಬೇಕು. ಏನೊಂದು ದಾನ ಮಾಡಿ ಏನಾಗ್ತದೆ, ದುಡ್ಡಿನಿಂದ ಧರ್ಮ ಬರ್ತದೆ, ದುಡ್ಡಿನಿಂದ ದುಡ್ಡು ಬರ್ತದೆ. ಗೊತ್ತಲ್ಲ, ನೀವು ಬ್ಯಾಂಕ್ನಾಗ ಇಡ್ತೀರಿ ಬಡ್ಡಿ ಬರ್ತಾ ಇಲ್ಲ. ದದಾತಿ ದಾಮ್ಯತಿ ಇದಿವ ಮಧ್ಯಂ ದತ್ತಮೇವ ಇತ್ ಅರ್ಥಿಭ್ಯೋ ನಿಯಮ ಸರ್ವಂ ದಾತವ್ಯಂ. ಬ್ಯಾಂಕ್ನಾಗ ಇಟ್ಟರೆ ಹೆಂಗೆ ರೊಕ್ಕ ಬರ್ತಾವೆ ನೀವು ಬಡ್ಡಿ, ಹಂಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರವಾಗಿ. ನೀವು ಯಾರಿಗೆ ಕೊಟ್ಟು ಅನ್ನ ಕೊಟ್ರಿ ಅದ್ರ ಡಬಲ್ ಹೊಳ್ಳಿ ಅನ್ನ ಬರ್ತದೆ, ರೊಕ್ಕ ಕೊಟ್ರಿ ಡಬಲ್ ಬರ್ತದೆ, ವಸ್ತ್ರ ಕೊಟ್ರಿ ಡಬಲ್ ಬರ್ತದೆ. ಬ್ಯಾಂಕ್ ಮುಳುಗ್ತಾವ, ದಾನ ಮುಳುಗಂಗಿಲ್ಲ. ಬ್ಯಾಂಕ್ ಡೂಬಾಗ್ಯಾವಿಲ್ಲ ಎಷ್ಟು. ದಾನ ಮಾಡೋದು ಯಾರಿಗಾರೆ ವಸ್ತ್ರ ಕೊಟ್ರಿ ಅದು ಮುಂದೆ ನಿಮಗೆ ವಸ್ತ್ರ ಬರ್ತದೆ, ರೊಕ್ಕ ಕೊಟ್ರಿ ರೊಕ್ಕ ಬರ್ತದೆ, ರೊಟ್ಟಿ ಕೊಟ್ಟರೆ ರೊಟ್ಟಿ ಬರ್ತದೆ. ಯಾಕೆ ಅಲ್ಲಿ ಆತ್ಮ ಅದಾನ, ಅಲ್ಲಿ ಯಾರದಾರ ಆತ್ಮ ಅದಾನ, ಅಲ್ಲಿ ಪರಮಾತ್ಮ ಅದಾನ. ನೀವು ಪರಮಾತ್ಮನ ಕೊಡಕತ್ತೀರಿ, ಪರಮಾತ್ಮ ಎಂದು ಡೂಬಾಗಂಗಿಲ್ಲ. ಬ್ಯಾಂಕ್ ಮುಳುಗ್ತಾವ, ಇವು ಮುಳುಗಂಗಿಲ್ಲ. ಪರಮಾತ್ಮ ಕೊಡುವಾಗ ಹೆಂಗೆ ಕೊಡಬೇಕು, ಇದನ್ನ ಮಮ ಪರಮಾತ್ಮನಿಗೆ ಕೊಡ್ತೀನಿ. ಅವನು ಹೆಂಗೆ ಕೇಳಿ, ನಾ ಪರಮಾತ್ಮನ ಕೊಡ್ತೀನಿ. ನಾ ಭಗವಂತ ಬೇಡವರು ಭಿಕಾರಿ ಅನ್ಬೇಡ್ರಿ, ಅವ ಪರಮಾತ್ಮನಿಗೆ ಕೊಡ್ತೀನಿ ಅನ್ರಿ. ಅದು ಪರಮಾತ್ಮನಿಗೆ ಮುಡ್ತದೆ. ಪರಮಾತ್ಮ ಎಂದು ಡೂಬಾಗೋ ಬ್ಯಾಂಕ್ ಅಲ್ಲ, ಲಾಸ್ ಆಗೋ ಬ್ಯಾಂಕ್ ಅಲ್ಲ. ಸದಾ ಪರಮಾತ್ಮ ಇರ್ತಾನೆ. ಕೊಟ್ಟದ್ದು ಬಡ್ಡಿ, ಚಕ್ರ ಬಡ್ಡಿ ಹಿಡ್ಕೊಂಡು ನಿಮಗೆ ವಾಪಸ್ ಬರ್ತದೆ. ನೆನಪಿಡಿ, ಭೂಮಿಗೆ ಹಾಕದ ಕಾಳ 1000 ಕಾಳ ಹೆಂಗೆ ಬರ್ತದೆ, ಹಾಗೆ ದಾನ ನಿಮಗೆ 1000 ಕಾಳಾಗಿ ಬರುತ್ತೆ. ಪುಣ್ಯಾತ್ಮರೇ, ದಾನ ಕೊಟ್ಟರೆ ಹೋಗ್ತದೆ ಅನ್ಬೇಡ್ರಿ, ದಾನ ಕೊಟ್ಟರೆ ಬರ್ತದೆ. ಅದಕ್ಕೆ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಧರ್ಮದಿಂದ ಮಾಡಿ, ಪುಣ್ಯ ಬರಲಿ ಅಂತ ಮಾಡಿ. ರೊಕ್ಕ ನಾವು ಕೊಡ್ತೇವೆ, ಪುಣ್ಯ ಬರಲಿ ಅಂತ ಕೊಡ್ತೇವೆ. ಅದಕ್ಕೆ ಹೇಳ್ತಾರಪ್ಪ, ಅದಕ್ಕೆ ಧರ್ಮ ಸಲುವಾಗಿ ನಾವು ಕೊಡ್ತೇವೆ. ಅದರಿಂದ ಏನಾಗ್ತದೆ, ಮನುಷ್ಯನಿಗೆ ಕೀರ್ತಿ ಬರ್ತದೆ. ಜೀವದಲ್ಲಿ ಮನುಷ್ಯನಿಗೆ ಹೊಗಳ್ತಾರೆ. ಎಂದೆಂದು ಮಾಡಿ ಹೋಗ್ಯಾರ್ರಿ, ಎಷ್ಟು ಜನ ಕೀರ್ತಿ ಅದ ನೋಡಿ. ಇಲ್ಲಿ ದಾನ ಮಾಡಿದವರು ಎಂದು ಮಾಡಿ ಹೋಗ್ಯಾರೋ, ಯಾವ ಯುಗದಾಗೂ. ಇಲ್ಲಿ ತಕ್ಕ ನಾವು ಧರ್ಮ ಅವನ ಹೆಸರು ತೊಗೋತೇವೆ, ನಳದಮಯಂತಿ ಹೆಸರು ತೊಗೋತೇವೆ, ಪುಣ್ಯಾತ್ಮನ ಹೆಸರು ತೊಗೋತೇವೆ. ಎಂದು ಕಟ್ಸ್ಯಾರೋ, ಎಂದು ಮಾಡ್ಯಾರೋ, ಹೋಗ್ಯಾರ ಧರ್ಮಶಾಲೆಗಳು ಕಟ್ಸ್ಯಾರ, ಅವ್ರ ಹೆಸರು ತೊಗೋತೇವೆ. ಧರ್ಮ ಏನಪ್ಪ, ಕೀರ್ತಿ ಬರ್ತದೆ ಮನುಷ್ಯನಿಗೆ. ದಾನ ಮಾಡಿದ್ರೆ ಕೀರ್ತಿ ಬರ್ತದೆ, ಪುಣ್ಯ ಸಿಗ್ತದೆ.
ಎರಡನೇದು ಏನಪ್ಪ ಅಂತ ಕೇಳಿದ್ರೆ ದಾನ ಮಾಡಿದ್ರೆ ರೊಕ್ಕನೂ ಬರ್ತದೆ. ನಿಮಗೆ ಗುರ್ತದಿಲ್ಲ, ನೀವು ದಾನ ಮಾಡಿರಿ, ಗೌರ್ಮೆಂಟ್ಗೆ ತೋರಿಸ್ರಿ, ನಿಮಗೆ ಟ್ಯಾಕ್ಸ್ ಕಮ್ಮಿ ಹಾಕೋದಿಲ್ಲ, ರೊಕ್ಕ ಸಿಗತ್ತದ. ಇಲ್ಲಕ್ಕೆ ಹೋಗ್ಕಿತ್ತ ಆ ಕಡೆ ನೀವೇನಪ್ಪ ಗಳಿಸಿ ನೀವು ಇಷ್ಟು ದಾನ ಮಾಡಿರಿ ಅಂತ ನೀವು ಗೌರ್ಮೆಂಟ್ ತೋರಿಸ್ರಿ, ನಿಮಗೆ ಟ್ಯಾಕ್ಸ್ ಕೊಡ್ತು ಹತ್ತಂಗಿಲ್ಲ, ರೊಕ್ಕ ಬರೋಕತ್ತದ. ನೀವು ಪುಣ್ಯ ಕಾರ್ಯಗಳಿಗೆ, ದಾನಕ್ಕೆ, ಧರ್ಮಕ್ಕೆ, ಇಂಥ ಸಮಯಕ್ಕೆ ನಾ ದಾನ ಮಾಡಿ ಇಷ್ಟು ರೊಕ್ಕ ಅಂತ ನೀವು ಖರ್ಚು ತೋರಿಸಿದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ಮಾಫಿ ಮಾಡ್ತದೆ ನಿಮಗೆ ಗೊತ್ತದ. ಹಾಗೆ ಹೇಳ್ತಾರಪ್ಪ, ದುಡ್ಡ ನೀವು ಧರ್ಮದಿಂದ ದಾನ ಮಾಡಿದ್ರೆ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯ ನಿಮ್ಗೇನು ಹಾಕದ ಅಂತಂದ್ರೆ ನಿಮ್ಗೆ ದುಡ್ಡೂ ಬರ್ತದೆ, ರೊಕ್ಕನೂ ಅಲ್ಲ, ನಿಮ್ಗೆ ದುಡ್ಡೂ ಬರ್ತದೆ. ಅದಕ್ಕೆ ಮಹಾನ್ ಭಾರಿಯಪ್ಪ ಅಂತ ಕೇಳಿದ್ರೆ ಧರ್ಮದಿಂದ ದಾನ ಮಾಡಬೇಕು. ಯಾವಾಗ ದುಡ್ಡು ದಾನ ಮಾಡಿದ್ರೆ ದುಡ್ಡನ್ನು ವಾಪಸ್ ಬರ್ತದೆ. ಮತ್ತೇನಪ್ಪ ಅಂದ್ರೆ ನೀವು ಧರ್ಮ ಸಲುವಾಗಿ ಕೊಡ್ರಿ, ರೊಕ್ಕ ಸಲುವಾಗಿ ಕೊಡ್ರಿ. ದಾನ ಮಾಡಿದ್ರೆ ಧರ್ಮನೂ ಬರ್ತದೆ, ದಾನ ಮಾಡಿದ್ರೆ ರೊಕ್ಕನೂ ಬರ್ತದೆ. ಅಂಜೇರಿ ಕೊಡ್ರಿ, ಟ್ಯಾಕ್ಸ್ ನೀವು ಪ್ರೇಮದಿಂದ ಕೊಡ್ತೀರಿ, ಅಂಜೆ ಕೊಡ್ತೀರಿ? ಟ್ಯಾಕ್ಸ್ ಕೊಡೋರು ಅಂಜೆ ಕೊಡ್ತೀರಲ್ಲ. ನ ಅಸ್ಯಹಂ ನ ಮದೀಯೋಯಂ ಪಾಪಂ ಕುರ್ಯಾತ್ ಇತಿ ಮಾನಸೆ ಇತಿ ದಮ್ಯತಾಂ ಭಯಾದೇವ ಮೂಢಾಯ ಪಂಡಿತ. ಏನಪ್ಪ ಅಂತ ಕೇಳಿದ್ರೆ ಭಯದಿಂದ ಅಂಜೇರಿ ಕೊಡು, ಕೊಡಲಿ ಟ್ಯಾಕ್ಸ್ ಕೊಡಲಿ, ನಾವು ಪೂರ ಒಯ್ತಾರಪ್ಪ, ಹೆಂಗೆ ಕೊಡ್ಬೇಕಂತಿರಲ್ಲ. ಹಂಗೆ ನಾ ಸತ್ತು ಬಳಕ ಇಲ್ಲೇ ಬಿಟ್ಟು ಹೋಗೋದಪ್ಪ, ಮುಂದೆ ನಾ ಯಾವ ಗತಿ ಹೋಗ್ಬೇಕಪ್ಪ, ಯಮಲೋಕಕ್ಕೆ ಹೋದ್ರೆ ಕಷ್ಟ ಆದರೆ ಹೆಂಗಪ್ಪ, ಅಂಜೇರಿ ಕೊಡು. ಭ್ರಿಯಾದೇಯಂ ಅಂಜೇರಿ ಕೊಡು. ಮುಂದೆ ಎಲ್ಲ ಗಳಿಸೋದು ಇಲ್ಲೇ ಬಿಟ್ಟು ಹೋಗೋದು, ಯಾವುದು ಬರೋಂಗಿಲ್ಲ ನಮ್ಮ ಜೊತೆಗೆ. ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತದು. ಉಂಡದ್ದೇ ಹುಟ್ಟುದ್ದೇ ನಮ್ಮ ಜೊತೆಗೆ, ಬ್ಯಾಂಕ್ನಾಗ ಇಟ್ಟದ್ದು ನಮ್ಮ ಜೊತೆಗಿಲ್ಲ, ಭೂಮಿ ಇಲ್ಲ. ಧನೋ ಭೂಮೋ ಪಶುವಶ್ಯ ಗೋಷ್ಠೆ ಭಾರ್ಯಾಗ್ರದ್ವಾರ ಜನ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಯೋಯಕ. ಕಟ್ಟದ ಮನೆ ಇಲ್ಲೇ ಉಳಿತದೆ, ಮಾಡ್ಕೊಂಡು ಹೆಣ್ತಿ ಇಲ್ಲೇ ಇರ್ತಾಳೆ, ಗಳಿಸೋದು ಹೊಲ ಅಲ್ಲೇ ಇರ್ತದೆ, ರೊಕ್ಕ ಬ್ಯಾಂಕ್ನಾಗ ಇರ್ತಾವೆ. ನೀವು ಒಬ್ಬನೇ ಹೋಗ್ಬೇಕು ಸುಡುಗಾಳಕ್ಕೆ, ಯಾರು ಬರೋಂಗಿಲ್ಲ ನನ್ನ ಜೊತೆ. ಏನು ಬರ್ತದೆ, ಎಲ್ಲರೂ ಕುಂತು ಹೊಗಳಿ ಕುಂತು ಮಾತಾಡ್ತಾರೆ, ಭಾಳ ಪುಣ್ಯಾತ್ಮ ಇದ್ದ, ಪುಣ್ಯನೇ ಬರ್ತಾನೆ ನಿಮ್ಮ ಜೊತೆ, ಭಾಳ ದಾನ ಧರ್ಮ ಮಾಡೋದು ಪುಣ್ಯ ಇದ್ದನ್ರಿ, ಪುಣ್ಯಾತ್ಮ ಇದ್ದನ್ರಿ. ನಿನ್ನ ಜೊತೆಗೆ ಬರೋದು ಪುಣ್ಯನೇ. ಜಗತ್ತಿನ ರೊಕ್ಕ ರೂಪಾಯಿ ಯಾರು ಬರೋಂಗಿಲ್ಲ, ನಮಗೆಲ್ಲ ಗೊತ್ತದ. ಪರಂತು ನಮ್ಮ ಭ್ರಮ, ನಮ್ಮ ಮೋಹ, ನಮ್ಮ ತಪ್ಪು ತಿಳುವಳಿಕೆ ಧರ್ಮ ಹೋಗೋದು ಜಾಕ ದುಡ್ಡು ಹೋಗಬಾರ್ದು. ನಮ್ಮ ಬುದ್ಧಿ ಹೆಂಗದ, ಧರ್ಮ ಆಗಲಿ ಬಿಡಲಿ ದುಡ್ಡು ಇರಬೇಕು ಅಂತ ನಮ್ಮ ವಿರುದ್ಧ ಬುದ್ಧಿನಿದೆ ವಿನ ಮತ್ತು ಪುಣ್ಯ ಗಳಿಸ್ಕೊಳ್ತಕ್ಕಂಥ ಬುದ್ಧಿ ನಮ್ಮಲ್ಲಿ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಏನಪ್ಪ ಮನುಷ್ಯ ನೀ ಭಯದಿಂದಲೇ ಕೊಡು. ಮನುಷ್ಯ ರೊಕ್ಕ ಯಾಕೆ ಕೊಡ್ತಾನೆ? ಧರ್ಮಕ್ಕೆ ಯಾಕೆ ಕೊಡ್ತಾನೆ? ದುಡ್ಡಿಗಾಗಿ ಬರಲಿ ಅಂತ ಬಡ್ಡಿಗೆ ಸಲುವಾಗಿ ಕೊಡ್ತಾನೆ. ಆಮೇಲೆ ಏನಪ್ಪ, ನನಗೆ ಬೇಕಾಗ್ಯಾರ್ರಿ ಅಂತ ಖರ್ಚು ಮಾಡ್ತಾರೆ ನೋಡ್ರಿ. ಹೊರಗೆ ಎಲ್ಲರೂ ಒಂದಿಟ್ಟು ತೊಗೊಬಲ್ಲ ಅಂತಾನೆ, ಹೆಂಡ್ತಿ ಕೊಳ ಮೇಲೆ ಬಂಗಾರ ತರ್ತಾರೆ ಇಲ್ಲರಿ, ಹೊರಗೆ ಎಲ್ಲಿ ಕೂಡ ಹೆಂಡ್ತಿ ಕೊಳಕ್ಕೆ ತರ್ತಾರಲ್ಲ. ಅದಕ್ಕೆ ಪ್ರೀತಿಗೆ, ಕಾಮಕ್ಕೆ, ವಾಸನೆಗೆ ಖರ್ಚು ಮಾಡ್ತಾನೆ ಮನುಷ್ಯ. ಅಂಜಿ ಕೊಡ್ತಾರೆ, ಕಾಮಕ್ಕೆ ಕೊಡ್ತಾರೆ. ಆಮೇಲೆಪ್ಪ ಅಂತ ಕೇಳಿದ್ರೆ ಭಾಳ ಮಂದಿ ಕೊಡ್ತಾರಪ್ಪ ಅಂದ್ರೆ ಕರುಣೆ ಇರಬೇಕು ಮನುಷ್ಯನಂತಾರೆ, ಕರುಣೆ ಇರಬೇಕು. ದೀನರು, ದಲಿತರು, ದುಃಖಿಗಳು ನೋಡಿಯಪ್ಪ ಅಂದ್ರೆ ನಮ್ಮ ಕರುಣೆ. ನಿಮ್ಮ ಮಕ್ಕಳಿಗಾದ್ರೆ ನಿಮ್ಗೆ ಎಷ್ಟು ತ್ರಾಸು, ಅವ್ರು ಬತ್ತಲೆ ತಿರುಗಾಡೋದು ತ್ರಾಸು ಬರೋಂಗಿಲ್ಲ, ಉಪವಾಸ ಕುಂತ್ರೆ ತ್ರಾಸು ಬರ್ತದಲ್ಲ. ನಾವು ಎಷ್ಟೋ ಉಪವಾಸ ಮಂದಿ ಬತ್ತಲೆ ತಿರುಗಾಡೋದು ನೋಡ್ತೇವೆ, ಭಾಳ ಬೇಡಪ್ಪ ಒಂದಿಷ್ಟು. ನಾ ಮೇಲೆ ಹೇಳ್ತೀನಿ, ನಿಮ್ಮ ಮನ್ಯಾಗ ಪಕ್ವಾನ ಮಾಡಿ ಊಟ ಮಾಡೋಕ್ಕಿಂತ ಮಾಡಿದ ಒಳಗೆ ಎಲ್ಲರೂ ಯಾರಿಗೆ ಒಂದಿಷ್ಟು ರೊಟ್ಟಿಯರೇ ಕೊಡಬೇಕು. ನೀವು ಬೇಕಾ ದಿನ ಖೀರ ಚಪಾತಿನೇ ಉಣ್ರಿ, ರೊಟ್ಟಿ ಕೊಟ್ಟು ನೀವು ಉಣಬೇಕು. ಹಂಗೆ ಉಣ್ದಿದ್ರೆ ನಿಮಗೆ ಜಡ್ಡು ಬರೋದು ಗ್ಯಾರಂಟಿ. ದಾನ ಮಾಡಿ ಊಟ ಮಾಡಿದ್ರೆ ಎಂದೂ ಬರೋಂಗಿಲ್ಲ. ಬಂದರೂ ಭಾಳ ಖರ್ಚಾಗಿಲ್ಲ, ನೆಗಡಿ ಕೆಮ್ಮ ಬರ್ತವೆ ಯಾರಿಗಾದ್ರೂ ಮನುಷ್ಯನಿಗೆ. ನೇಮದ್ರಿ ಮನುಷ್ಯನಿಗೆ ಮಾಡೋದೆಲ್ಲ ನಾನೇ ಉಣ್ತಾ ಅಂತೀರಿ. ನಿಮ್ಮ ಮನ್ಯಾಗ ಎಲ್ಲ ಹೆಂಡ್ರ ಗಂಡ ಮಕ್ಕಳಿಗೆಲ್ಲ ಉಣ್ಸೇ ಉಣ್ತೀರಲ್ಲ ನೀವು.
ಮತ್ತು ಎಲ್ಲ ಉಂಡ್ಕೊಂಡ್ರಿ ನಿಮಗೆ ವಾಡಿ ಕೊಂಡ್ರಿಸ್ತಾರೆ, ಸತ್ತು ಹೋಗ್ತೀರಿ. ಅಟ್ಟು ಉಂಡ್ರೆ ನೀವು ಉಳಿತೀರಿ, ಎಲ್ಲರಿಗೂ ಉಣಿಸ್ತೀರಿ, ಉಳ್ದದ್ದು ಉಣ್ತೀರಿ. ಅದಕ್ಕೆ ಹೆಣ್ಮಕ್ಳಿಗೆ ಮನೆಗೇನಪ್ಪ ಮನೆ ಮಾಲಕ್ತಿ ಅಂತೇವೆ ನಾವು. ಮಕ್ಕಳಿಗೆ ಉಣಿಸ್ತೀರಿ ಮೊದಲು, ದೊಡ್ಡರಿಗೆ ಉಣಿಸ್ತೀರಿ ಮೊದಲು, ಹಿರಿಯರಿಗೆ ಉಣಿಸ್ತೀರಿ ಮೊದಲು, ಆಮೇಲೆ ಉಳ್ದಟ್ಟು ಉಂಡು ಭಾಂಡೆ ಸ್ವಚ್ಛ ಮಾಡಿ ಇಡ್ತೀರಿ. ಅದಕ್ಕೆ ಗೃಹಲಕ್ಷ್ಮಿ ಅಂತಾರೆ ಅಂಥ ಹೆಣ್ಮಗಳಿಗೆ. ತಾನೇ ಉಂಡು ತೊಳೆದುಕೊಂಡ್ರಕ್ಕೆ ಗೃಹಲಕ್ಷ್ಮಿ ಅಂತಾರೆ, ದರಿದ್ರ ಅಂತಾರೆ. ಅದಕ್ಕೆ ಮನುಷ್ಯ ನಿಮಗೆ ಐಶ್ವರ್ಯ ಕೊಡೋದು ಹಂಚಿ ಉಣ್ರಿ, ಉಡ್ರಿ, ಒಂದಿಟ್ಟು ಕೊಡ್ರಿ. ಅರಿವಿ ಚಲೋ ಚಲೋ ಉಡ್ರಿ, ಬಡ ಮಕ್ಳಿಗೆ ಒಂದಿಷ್ಟು ಅರಿವಿ ತೊಗೊಂಬರ್ರಿ. ನೀವು ಚಲೋ ಚಲೋ ಉಣ್ರಿ, ಮುಂಜಾನೆ ಯಾರಿಗೆ ಒಂದಿಷ್ಟು ರೊಟ್ಟಿ ಕೊಡ್ರಿ. ನೀವು ಭಾಳ ದೊಡ್ಡ ಮನೆ ಕಟ್ಟ್ರಿ, ಯಾರಿಗೆ ಒಂದಿಷ್ಟು ಕಟ್ಟವ್ರಿಗೆ ಅನುಕೂಲ ಮಾಡಿರಿ. ಎಷ್ಟು ಅನುಕೂಲ ಅದ ರೀ ನಿಮ್ಗೆ. ಇದ್ದದ್ದು ಕೊಡು ಅನ್ನಕ್ಕೆ ಎಲ್ಲ ಕೊಡು ಅನ್ನಕ್ಕೆ ಇಟ್ಟು 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 ಹ್ಯಾಂಗೆ ಅಡುಗೆಗೆ ಉಪ್ಪು ಇಟ್ಟೇ ಹಾಕ್ತೀರಿ, ಹಂಗೆ ದಿನ ಇಟ್ಟಿಟ್ಟೇ ಕೊಡ್ರಿ. ಅನ್ನ ಕೊಡ್ರಿ, ಅದು ಕೊಡ್ರಿ. ದಿನ ಕೊಡ್ತಕ್ಕಂಥ ವಸ್ತು ಯಾವುದು? ಅನ್ನದಾನ, ಅನ್ನ ಧನದಾನ. ದಿನ ಒಂದು ದುಡ್ಡು ಕೊಡೋಕೆ ಬರ್ತದಿಲ್ಲ, ದಿನ ಕೊಡ್ಬೇಕು. ದಿನ ಭೂಮಿ ಕೊಡೋಕೆ ಬರೋಂಗಿಲ್ಲ, ದಿನ ಅರಿವಿ ಕೊಡೋಕೆ ಬರೋಂಗಿಲ್ಲ. 2 ದಿನ ಕೊಡೋಕೆ ಬರ್ತದೆ. ಏನು? ಒಂದು ದುಡ್ಡ 10 ಪೈಸೆ ಅನ್ನ, ಇಟ್ಟು ಅನ್ನ ಕೊಡೋಕೆ ಬರ್ತದೆ. ಯಾಕೆ ಕೊಡೋಂಗಿಲ್ಲ ಅಂತಾರೆ? ಯಾಕೆ ಕೊಡೋಂಗಿಲ್ಲ? ನಾ ಗಳಿಸೀನಿ, ಭೂಮಿ ನೀ ಗಳಿಸಿದಿ, ಭೂಮಿ ಪರಮಾತ್ಮ ಮಾಡ್ಯಾನ. ಗಾಳಿ ನೀ ಗಳಿಸಿದಿ, ಪರಮಾತ್ಮ ಮಾಡ್ಯಾನ. ನೀ ನೀರು ಮಾಡಿದಿ, ಪರಮಾತ್ಮ ಮಾಡ್ಯಾನ. ನಿನಗೆ ಯಾಕೆ ಕೊಡಬೇಕು? ನೀ ಯಾಕೆ ಕುಡಿತಿ ನೀರು? ನೀ ಯಾಕೆ ಇರ್ತಿ ಭೂಮಿ ಮೇಲೆ? ನೀ ಯಾಕೆ ಗಾಳಿ ಸೇವಿಸ್ತಿ, ಗಾಳಿ ಉಸಿರು ತಗೋತಿ? ಅದು ಪರಮಾತ್ಮ ಮಾಡ್ಯಾನ. ಪರಮಾತ್ಮ ಮಾಡಿದ್ರೆ ನೀ ಯಾಕೆ ತಗೋತಿ? ಪರಮಾತ್ಮನ ಗಾಳಿ ಕೊಡಂಗಿಲ್ಲ, ಬೆಳಕು ಕೊಡಂಗಿಲ್ಲ, ಅದು ಇರ್ತೀರಿ ನೀವು, ಸತ್ತು ಹೋಗ್ತೀವಿ. ಪರಂತು ಪರಮಾತ್ಮ ನಾ ಮಾಡೀನಿ ಅಂತ ಎಂದೂ ಅನ್ನಂಗಿಲ್ಲ, ಎಂದೂ ಅನ್ನಂಗಿಲ್ಲ. ಪರಮಾತ್ಮ ಎಲ್ಲ ನಿಮ್ಮದೇ, ಎಲ್ಲ ನಿಮ್ಮದೇ ಅಂತ ಫ್ರೀ ಬಿಟ್ಟಾನ. ಪರಂತು ನಾ ಇಷ್ಟೇ ರೊಕ್ಕ, ಇಷ್ಟೇ ಹೊಲ ಗಳಿಸಿ ನಾ ಗಳಿಸೀನಿ, ನಾ ಯಾಕೆ ಕೊಡಲಿ ಅಂತಂದ್ರೆ ನಿನ್ನಂಥ ಮೂರ್ಖ ಜಗತ್ತಿನೊಳಗೆ ಯಾರು ಅದಾರ ಅಂತಾರೆ. ನೆನಪಿಡ್ರಿ ಒಂದೇ ಮಾತ, ಉಣಿಸಲಾರದೆ ಉಣಬೇಡ್ರಿ, ಉಡಿಸಲಾರದೆ ಉಡಬೇಡ್ರಿ, ತಿನ್ನಿಸಲಾರದೆ ತಿನ್ನಬೇಡ್ರಿ. ಇಷ್ಟು ನೆನಪಿಡ್ರಿ. ಒಬ್ರಿಗೆ ಉಣಿಸೇ ಉಣ್ರಿ, ಒಬ್ರಿಗೆ ಉಡಿಸೇ ಉಡ್ರಿ, ಒಬ್ರಿಗೆ ತಿನ್ನಿಸೇ ತಿನ್ನಿರಿ. ಭಾಳ ಅಲ್ಲ, ನಿಮ್ಮ ಮನೆಗೆ 10 ರೊಟ್ಟಿ ಮಾಡಿರಿ, ಒಂದು ಅರ್ಧ ರೊಟ್ಟಿ. ನೀವು ಭಾಳ ರೇಷ್ಮೆ ಇರ್ಬಿಡ್ತೀರಿ, ಒಂದು ಮಾಂಜರ ಪಟ ಕೊಡ್ರಿ. ಏನು ಆಗೋದ್ರಿ? ಎಷ್ಟು ಖರ್ಚಾಗೋದು? ಎಲ್ಲರೂ ಖರ್ಚು ಮಾಡ್ತೇವಲ್ಲ, ಎಲ್ಲರೂ ಖರ್ಚು ಮಾಡ್ತೇವಲ್ಲ. ಅದಕ್ಕೆ ಮಹಾತ್ಮರಂತಾರೆ, ಅದರ ಜೊತೆಗೆ ನೀವು ಅರ್ಬಿ ಕೊಟ್ಟು ಅರ್ಬಿ ಹುಟ್ಟೆ ಅಂದ್ರೆ ನೀವು ಅರ್ಬಿ ಅಲ್ಲ, ಪುಣ್ಯ ಉಡಕತ್ತೀರಿ. ನೀವು ಒಂದಿಷ್ಟು ಅನ್ನ ಕೊಟ್ಟು ಉಂಡ್ರಲ್ಲ, ಅದು ಅನ್ನ ಅಲ್ಲ, ಪುಣ್ಯ ಉಣಕತ್ತೀರಿ ನೀವು. ಪರಂತು ಮನುಷ್ಯ ಇಷ್ಟು ಲೋಭಿ ಅದಾನ, ಇಷ್ಟು ಬುದ್ಧಿಹೀನ ಅದಾನ. ಎಲ್ಲ ನಾನೇ ಉಣಬೇಕು, ಎಲ್ಲ ನಾನೇ ಉಣಬೇಕು, ಎಲ್ಲ ನನಗೆ ಇರಬೇಕು ಅಂತಾನಲ್ಲ. ಬಿಟ್ಟು ಹೋಗ್ಯಲ್ಲಪ್ಪ, ಏನು ತೊಗೊಂಡು ಹೋಗ್ತೀನಿ. ಈ ಅನ್ನ ಅಲ್ಲೇ ಬಿಡ್ತಿ, ಈ ವಸ್ತ್ರ ಇಲ್ಲೇ ಬಿಡ್ತಿ, ಈ ಬಂಗಾರ ಇಲ್ಲೇ ಬಿಡ್ತಿ, ಎಲ್ಲನೂ ಬಿಡ್ತಿ. ಅದಕ್ಕೇ ಮಹಾತ್ಮರು ಅಂತ ನಿನ್ನ ಜೀವನದೊಳಗೆ ನಿನಗೆ ಏನೇನು ಬೇಕಂತಿ ಅದನ್ನು ಕೊಡಕ್ಕೆ ಪ್ರಯತ್ನ ಮಾಡು. ಅರಿವಿ ಬೇಕಂತಿ ಅರಿವಿ ದಾನ ಮಾಡು, ಅನ್ನ ಬೇಕಂತಿ ಅನ್ನ ದಾನ ಮಾಡು, ಭೂಮಿ ಬೇಕಂತಿ ಭೂಮಿ ದಾನ ಮಾಡು. ಹಿಂದಕ್ಕೆ ರಾಜರು ಸುಮ್ಮನೆ ಮಾಡ್ತಿದ್ದಾರೆ, ಹುಚ್ಚರಿದ್ರು ಅವರು, ಅವ್ರಿಗೇನು ಇರಲಿಲ್ಲ. ಜನರಿಗೆಲ್ಲ ಹಂಚ್ತಿರೋದು. ಅನ್ನ 60ಗೆ ಇಡ್ತಿದ್ರು, ಸದಾ ಅನ್ನ ದಾಸೋಹ ನಡೀತಿತ್ತು, ಸದಾ 60ಗೆ ಇಡ್ತಿದ್ರು. ಹುಚ್ಚರಿದ್ರು ಅವರು. ನಾವೇ ಶಾಣ್ಯರಿದ್ದೇವೆ ಅಪ್ಪ. ಈಗಲ್ಲದು ನಿನಗೆ ಆ ನೀರು ಮುಂದೆ ಉಪಯೋಗ ಕೊಡ್ತದೆ, ಮುಂದೆ ಉಪಯೋಗ ಕೊಡ್ತದೆ. ಹೊಲದಾಗ ನಾವು ಒಂದಿಟ್ಟು ಮಾಡಿ ತೆಗ್ಗು ಮಾಡಿ ನೀರು ಜಾಕಿ ಮಾಡ್ತೇವೆ, ನಿನಗೆ ಉಪಯೋಗ ಕೊಡ್ತದೆ. ರಾಶಿ ಮಾಡೋ ಟೈಮ್ಗೆ ಮಳೆ ಇರೋಂಗಿಲ್ಲ, ಕುಡಿಯೋಕೆ ನೀರು ಬೇಕು, ಇರೋಕೆ ನೀರು ಬೇಕಲ್ಲಿ, ಜಳಕ ಮಾಡೋಕ್ಕೆ ನೀರು ಬೇಕು. ಒಂದಿಟ್ಟು ತೆಗೆದು ಗೊಳೆ ಮಾಡು ಹೊಲದಾಗ, ಮೂಲ್ಯಾಗ. ಎಲ್ಲ ಹೊಲ ತುಂಬ ಮಾಡಂದಿಲ್ಲ, ನೀವು ಒಂದು ಮೂಲ್ಯಾಗಿಟ್ಟು ನೀರು ಗೊಳೆ ಮಾಡು. ನೀನು ರಾಶಿ ಟೈಮ್ ಕುಡಿಯೋಕೆ ಜಳಕ ಮಾಡೋಕ್ಕೆ ಇರೋಕ್ಕೆ ಬರ್ತದೆ ನಿನಗೆ. ಇಲ್ಲಾಂದರೆ ಎಲ್ಲಿ ತಿರುಗ್ತೀನಿ, ಯಾರು ಹೊಲಕ್ಕೆ ತಿರುಗ್ತಿ? ಹಂಗೆ ನಿನ್ನ ಜೀವನದೊಳಗೆ ಒಂದಿಷ್ಟು ತೆಗ್ಗು ಮಾಡು, ದಾನ ಮಾಡು. ಅದು ನಿನಗೆ ಉಪಯೋಗ ಬೀಳ್ತದೆ, ನಿನಗೆ ಸುಖ ಕೊಡ್ತದೆ, ನೀರಡಿಗೆ ತೆಗಿತದೆ, ನಿನಗೆ ಅನ್ನ ಕೊಡ್ತದೆ. ಪರಂತು ಮನುಷ್ಯ ಇಲ್ಲ, ಎಲ್ಲನೂ ಬೆಳೆನೇ ಬೆಳಿಬೇಕು, ಎಲ್ಲಿ ನೀರೇ ಬೇಡ, ನೀರಡಿಸಾಗಿ ಸತ್ತು ಹೋಗಿ ಎಲ್ಲಿ ತಿರುಗ್ತಿ ನೀರಿಗೆ. ನಿನ್ನ ಹೊಲ್ದಾಗ ನೀವಟ್ಟು ಗುಂಡ ಮಾಡಿ ತೆಗಿ, ನೀರು ಇರಲಿ, ನಿನ್ನ ಪ್ರಸಂಗ ಬರ್ತದೆ. ಹಂಗೆ ನಿನ್ನ ಜೀವನದಲ್ಲಿ ನಾ ಎಲ್ಲನೂ ಬರೀ ಗಳಿಸಬೇಕು ಅನ್ಬೇಡ. ಒಂದಿಷ್ಟು ಗುಂಡ ತೆಗಿ, ಪುಣ್ಯದ ಗುಂಡ ತೆಗಿ, ಒಂದಿಷ್ಟು ವಸ್ತ್ರದಾನ ಮಾಡು,
ಧನದಾನ ಮಾಡು, ಅನ್ನದಾನ ಮಾಡು, ಭೂಮಿ ದಾನ ಮಾಡು, ಸಾಧ್ಯ ಇದ್ದಷ್ಟು ಮಾಡಿರಿ. ಅದಕ್ಕೆ ನಮಗೆ ದೇವ್ರ ಕೊಲ್ಯಾಗ ಯಾಕೆ ಮಾಡಿದ್ದೇವೆ? ದೇವ್ರಿಗೆ ಒಂದು ಕೊಟ್ಟಿದ್ದೇವೆ, ಒಂದು ಜಗದಾಗ ಒಂದು ಕೊಟ್ಟಿದ್ದೇವೆ ದೇವ್ರಿಗೆ. ಅದು ದೇವರೇ ಇರ್ಬೇಕು, ಅದು ದೇವ್ರ ಕೆಲಸ. ಹಂಗೆ ನಿನ್ನ ಜೀವನದಲ್ಲಿ ದಾನ ಮಾಡೋಕ್ಕೆ ಕಲಿ ಅಂತಾರೆ ಅವರು. ದಾನೇನ ಪಾಣ್ಯರ್ ನತು ಕಂಕಣೇನ. ಬಂಗಾರ ಉಂಗುರ ಇಟ್ಟರೆ, ಬಂಗಾರ ಬಳಿ ಇಟ್ಟರೆ ಕೈ ಶೋಭಾ ಅಲ್ರಿ. ದಾನ ಮಾಡ್ಬೇಕು, ಕೈ ಶೋಭಾ. ಕೈಗೆ ಕರಕೆ ದಾನವೇ ಭೂಷಣ, ಕೊಳ್ಳಿಗೆ ಹಾರ ಭೂಷಣ. ಹೌದಲ್ಲ? ಕಣ್ಣಿಗೆ ಪರಮಾತ್ಮ ನೋಡೋದೇ ಭೂಷಣ, ತಲೆಗೆ ಗುರುಗಳಿಗೆ ದೇವರಿಗೆ ಹಣಿಗೆ ಹಚ್ಚೋದೇ ಭೂಷಣ, ಕಾಲಿಗೆ ಗುಡಿ ಸುತ್ತ ಹಾಕೋದೇ ಭೂಷಣ, ಕಾಲಿಗೆ ಪೈಜಾಣ ತೊಡೆ ಗಿಡೆ ಅದು ಭೂಷಣ ಅಲ್ಲದೆ, ಅದು ಭೂಷಣ ಅಲ್ಲ. ಯಾರು ಶರಣರು ಹಾಕ್ಕೊಂಡಿಲ್ಲ ಅದನ್ನು, ಅವ್ರಿಗೆ ಪೂಜೆ ಮಾಡ್ತೇವೆ ನಾವು. ಕೊಳ್ಳಾಗ ಬಂಗಾರ ತಲೆ ಮೇಲೆ ಹಾಕೋದು ನಮ್ಮ ಪೂಜೆ ಮಾಡೋಂಗಿಲ್ಲ. ಯಾರು ಕೊಳ್ಳಕ್ಕ ಏನಪ್ಪ ಅಂದ್ರೆ ಬಂಗಾರ ಇಲ್ಲ, ಯಾರ ಕಾಲಾಗ ಚಪ್ಪಲಿಲ್ಲ ಅಂಥವ್ರು ಪೂಜೆ ಮಾಡ್ತೇವೆ ನಾವು. ಅವ್ರಿಗೆ ನಮಸ್ಕಾರ ಮಾಡ್ತೇವೆ. ಅಕ್ಕ ಮಹಾದೇವಿ ರಾಜ್ಯ ಬಿಟ್ಟು ಹೋದ ಅಕ್ಕಿ ನಮಸ್ಕಾರ ಮಾಡ್ತೇವೆ, ಅಕ್ಕ ಅಕ್ಕ ಅಂತೇವೆ. ನಮ್ಮಲ್ಲಿ ಗೋಳೆ ಮಾಡೋರಿಗೆ ಪೂಜೆ ಮಾಡೋಂಗಿಲ್ಲ ರೀ. ಬಿಟ್ಟವ್ರು ಪೂಜೆ ಮಾಡ್ತೇವೆ, ದಾನ ಮಾಡಿದವ್ರು ಪೂಜೆ ಮಾಡ್ತೇವೆ, ಬಿಟ್ಟು ಹೋದವ್ರು ಪೂಜೆ ಮಾಡ್ತೇವೆ. ಕಟ್ಕೊಂಡಿದ್ದವ್ರು ಪೂಜೆ ಮಾಡೋಂಗಿಲ್ಲ. ಕಟ್ಕೊಂಡವ್ರಿಗೆ ಶಾಂತಿ ಇಲ್ಲ. ಒಂದು 10,000 ರೂಪಾಯಿ, 1 ಲಕ್ಷ ರೂಪಾಯಿ ನಿಮಗೆ ಇವತ್ತು ಬಂದದ ಅಂತ ತಿಳ್ಕೊಂಡ್ರಿ, ಇಟ್ಕೊಂಡು ಆರಾಮ ನಿದ್ದೆ ಮಾಡ್ತೀರಿ. ರಾತ್ರಿ ನಿದ್ದೆ ಹಾಕದ, ರಾತ್ರಿ ಬಾಗಿಲು ಮುಚ್ಚೋದಿಲ್ಲ ನೋಡಿ, ಕಿಡಿಕೆ ಹಾಕ್ಯಾರಿಲ್ಲ ನೋಡಿ, ಅಳಿಗಾಡಿಸಿ ನೋಡಿ ಕೊಂಡಿ ಹಾಕ್ಯಾರ. ಅಪ್ಪ ಏನೂ ಇಲ್ದವ ಆರಾಮ ಗೊತ್ತಾನೆ, ಕೊಂಡಿ ಬೇಡ, ಬರ್ರಿ ಯಾರು ಬರ್ತಾರೆ ಬರಲಿ, ನೋಡ್ತಾರೆ ನೋಡಲಿ ಹೋಗ್ತಾರಂತ. ಅರೆ ಮನುಷ್ಯನಿಗೆ ಇದ್ದದ್ದು ಸುಖ ಯಾರಿಗದ ರೀ? ಸುಖ ಯಾರಿಗದ? ಪರಂತು ನಮ್ಮ ಮನುಷ್ಯನಿಗೆ ನಾವೆಷ್ಟೆಷ್ಟು ದಾನ ಮಾಡಿದ್ರೆ ಧನ ಇದ್ರೆ ನಿದ್ದೆನೂ ಬರೋಂಗಿಲ್ಲ, ಸುಖನೂ ಸಿಗೋಂಗಿಲ್ಲ. ದಾನ ಮಾಡಿದ್ರೆ ನಿದ್ದೆನೂ ಬರ್ತದೆ, ನಿಮಗೆ ಕೀರ್ತಿನೂ ಆಗ್ತದೆ. ಹೆಂಗದ? ಅದಕ್ಕೆ ಮಹಾತ್ಮರು ದಶಮಾಂಶೇನ ಎಲ್ಲ ಕೂಡ ಅನ್ನಕತ್ತಿಲ್ಲ. ರೊಟ್ಟಿಯಾಗ ಒಂದು ಗಿರ್ದಾರ ರೊಟ್ಟಿ, ರೂಪಾಯಿದಾಗ ಒಂದಿಷ್ಟು ರೂಪಾಯಿ, ಜಮೀನ್ದಾಗ ಒಂದಿಷ್ಟು ಜಮೀನು, ಅರಿವ್ಯಾಗ ಒಂದಿಷ್ಟು ಅರಿವ, ಬಂಗಾರ. ಏನು ಹೋಗ್ಯದ ರೀ? ಏನು ಹೋಗ್ಯದ? ಏನು ಹೋಗ್ಯದ? ಎಷ್ಟು 10 ತೊಲೆ 20 ತೊಲೆ 100 ತೊಲೆ ಬಂಗಾರ ಗಳಿಸೋರು ನಿಮಗೆ ಯಾರು ಹೆಣದ ಮೇಲೆ ಇಟ್ಟು ಹುಳ್ಯಾರೇನು ರೀ ನಿಮ್ಮೂರ ಕಡೆ? ಕಸ್ಕೋತಾರೆ, ತಕ್ಕೋತಾರೆ. ದಿನ ಜೊತೆಗೆ ಯಾವುದು ಬರ್ತದೆ? ಭಾಳ ಚಲೋ ಇದ್ದಿರವ್ವ, ದಾನ ಧರ್ಮ ಮಾಡ್ತಿರವ್ವ, ಭಾಳ ಚಲೋ ಇದ್ದಿರಿ ಸಾವುಕಾರ, ಇದೇ ಬರ್ತದಲ್ಲ ನಿಮ್ಮ ಜೊತೆಗೆ. ಬಂಗಾರ ಬರೋಂಗಿಲ್ಲ. ನಿಮಗೆ ಅರಿವಿ ಸದ್ಯ ಕಳೆದು ಬತ್ಲೆಯಾಗಿ ಒಳಗಿಡ್ತಾರೆ, ಬತ್ಲೆ ಮಾಡಿ ಒಳಗಿಡ್ತಾನೆ. ಬರ್ತದೆ ನಮ್ಮ ಜೊತೆಗೆ ಹೊರಗೆ ಕುಂತ ಭಾಳ ಚಲೋ ಮನುಷ್ಯ ಇದ್ದೀರಿ. ಇದೇ ಪುಣ್ಯ ಮಾಡಿರಿ, ದಾನ ಮಾಡಿರಿ, ಕರುಣ ಬರಲಿ ನಿಮ್ಮ ಹಂತ್ಯಕ್ಕೆ. ಯಾರು ಉಪವಾಸ ಇದ್ದವ್ರು ನಿಮ್ಮ ಕಣ್ಣಿಗೆ ಕಾಣಬಾರ್ದು, ಬತ್ಲೆ ಇದ್ದವ್ರು ನಿಮ್ಮ ಕಣ್ಣಿಗೆ ಕಾಣಬಾರ್ದು, ದುಃಖಿಗಳು ನಿಮ್ಮ ಕಣ್ಣಿಗೆ ಕಾಣಬಾರ್ದು. ಅವ್ರಿಗೆ ದಯ ಅಂತಾರೆ. ಹೆಣ್ಣು ಅಳಕತ್ತಾರೆ, ಗಂಡ ಎಲ್ಲ ಪ್ರೇಮ, ಮಕ್ಕಳು ಹಾಕತ್ತಾರೆ, ಹೆಣ್ಮಕ್ಳು ಪ್ರೇಮ ಮಾಡ್ತೀರಿ. ನಿಮ್ಮ ಮನೆಗೆ ಅದು ಮಮತಾ ಅಂತಾರೆ. ಅದಕ್ಕೆ ಪ್ರೇಮ ಅನ್ನಂಗಿಲ್ಲ, ಮಮತಾ. ಯಾರು ನೆರೆಮನೆಯವ್ರ ಕಷ್ಟದಾಗಿದ್ದದನ್ನು ನೋಡಿ ಕಲೀರಿ, ನೋಡಿ ಕಲೀರಿ. ಪರಮಾತ್ಮ ನಿಮ್ಮ ಮೇಲೆ ಕೃಪಾ ಮಾಡ್ತಾನೆ. ನೆನಪಿಡ್ರಿ. ಅದಕ್ಕೆ ಪುಣ್ಯ ಗಳಿಸೋಕೆ ರೊಕ್ಕ ಖರ್ಚಾಗಂಗಿಲ್ಲ, ಭಾಳ ಖರ್ಚಾಗಿಲ್ಲ. ಪಾಪ ಗಳಿಸೋಕೆ ರೊಕ್ಕ ಖರ್ಚಾಕ, ಪುಣ್ಯ ಗಳಿಸೋಕೆ 10 ರೂಪಾಯಿನೇ ಪುಣ್ಯನೇ. ಪಾಪ 10 ರೂಪಾಯಿಗೆ ಹಾಕದೆ. 10 ರೂಪಾಯಿ ದಾನ ಮಾಡಿದ್ರೆ ಪುಣ್ಯ ಬರ್ತದೆ. 10 ರೂಪಾಯಿಗೆ ಏನು ಶರಿ ಬಾಟ್ಲಿ ಸಿಗ್ತಾವ? ಪಾಪಕ್ಕೆ ಜಾಸ್ತಿ ಅದ ರೀ, ಪುಣ್ಯ ಕಡಿಮೆ ಅದ. ಪರಂತು ರೊಕ್ಕ ಖರ್ಚು ಮಾಡಿ ಪಾಪ ಗಳಿಸ್ತೇವೆ ವಿನಃ ಪುಕಟ್ ಪುಣ್ಯ ಗಳಿಸೋಕೆ ನಾವು ತಯಾರಿಲ್ಲ. ಇದಕ್ಕೆ ಅಂತಾರೆ ಪಾಪ ಬುದ್ಧಿ. ಅದಕ್ಕೆ ಪುಣ್ಯಾತ್ಮರೇ ತಾವು ಲಕ್ಷ್ಯ ಇಡ್ರಿ. ದಿನಾನುದಿನಮಾಯ ಮನುಷ್ಯ ದಾನ ಮಾಡಲಾರ್ದೆ ಇವತ್ತು ಮಕ್ಕಳುವಾಗ ನೆನಪು ಮಾಡ್ಬೇಕು, ಇವತ್ತು ನಾ ಏನಾರ ಪುಣ್ಯ ಮಾಡೀನೇ ಇಲ್ಲ, ರೊಕ್ಕ ಗಳಿಸೇನೇ ಇಲ್ಲ, ಅದು ಇಲ್ಲೇ ಬಿಟ್ಟು ಹೋಗೋದು ರೊಕ್ಕ. ಇವತ್ತು ನಾ ಪುಣ್ಯ ಮಾಡೀನೇ ಇಲ್ಲ, ಮಾಡಿಲ್ಲ, 1 ರೂಪಾಯಿ ತೆಗೆದಿಟ್ಟು ಮಕ್ಕಳು, 10 ಪೈಸೆ ತೆಗೆದಿಟ್ಟು ಮಕ್ಕಳು, 1 ರೊಟ್ಟಿ ತೆಗೆದಿಟ್ಟು ಮಕ್ಕಳು, ಹಾಗೆ ಮಕ್ಕಳಂಗಿಲ್ಲ. ಯಾವತ್ತು ನೀವು ಪುಣ್ಯ ಮಾಡಲಾರ್ದೆ ಮಕ್ಕೋತೀರಿ ಆವತ್ತು ದಿನ ಬಂಜೆ ಆಯಿತು ಅಂತ ತಿಳ್ಕೊತೀರಿ ನೀವು. ಮನುಷ್ಯ ಬಂಜಾದ್ರೆ ನಡೀತದೆ, ದಿನ ಬಂಜೆ ಆಗಬಾರ್ದು. ದಿನ ಬಂಜೆ ಆಯಿತು ಅಂದ್ರೆ ನೀವು ಸೀದಾ ದುಃಖ, ಮುಂದೆ ಪಶು ಪಕ್ಷಿ ಪ್ರಾಣಿ ಆಗ್ತೀರಿ, ಗ್ಯಾರಂಟಿ. ದುಃಖ ಸಿಗ್ತದೆ ಗ್ಯಾರಂಟಿ. ಅದಕ್ಕೆ ಮಹಾನುಭಾವರು ನಮ್ಮ ಮೇಲೆ ಹೇಳ್ತಾರೆ, ಮಲಗುವಾಗ ನೆನಪು ಮಾಡಿ ಮಕ್ಕಳು, ಇವತ್ತು ನಾನು ಕಡಿದ ಪುಣ್ಯ ಆಗ್ಯದೇ ಇಲ್ಲ,
ಕಣ್ಣಿನಿಂದ ಪುಣ್ಯ ಮಾಡಿನೇ ಇಲ್ಲ, ಕಿವಿಯಿಂದ ಪುಣ್ಯ ಮಾಡಿನೇ ಇಲ್ಲ, ಬಾಯಿಯಿಂದ ಪುಣ್ಯ ಮಾಡಿನೇ ಇಲ್ಲ, ಕೈಯಿಂದ ಪುಣ್ಯ ಮಾಡಿನೇ ಇಲ್ಲ, ಕಾಲಿನಿಂದ ಪುಣ್ಯ ಮಾಡಿನೇ ಇಲ್ಲ. ದಾನ ಮಾಡಿ ಕೈಯಿಂದ, ಬಾಯಿಯಿಂದ ಪರಮಾತ್ಮ ಸಿಗ, ಕಣ್ಣಿನಿಂದ ದೇವ್ರು ನೋಡಿ, ಕಾಲಿನಿಂದ ಗುಡಿಸುತ್ತಕ್ಕ ಪುಣ್ಯ ಅದು. ಪುಣ್ಯ ಇಲ್ಲದೆ ಮನುಷ್ಯ ಏನಪ್ಪ, ದಿನ ಒಂದು ರೂಪಾಯಿ ಲಾಭ ಇಲ್ಲದ್ರೆ ವ್ಯಾಪಾರ ಅಂತಾರೆ. ಅದಕ್ಕೆ ವ್ಯಾಪಾರ ಅಂತ ಅದಕ್ಕೆ ಅಂತಾರೆ. ದಿನ 10 ಪೈಸೆ ಮನೆಗೆ ಬರಬೇಕು ಖರ್ಚು ಹೋಗಿ, ಅದಕ್ಕೆ ವ್ಯಾಪಾರ ಅಂತಾರೆ. ಏನೂ ಬರಲಿಲ್ಲ ವ್ಯಾಪಾರ ಅಂತಾರೆ. ಅದಕ್ಕೆ ವ್ಯಾಪಾರ ಅನ್ನಂಗಿಲ್ಲ, ಅದಕ್ಕೆ ಮೂರ್ಖ ಅಂತಾರೆ. ಹಂಗೆ ಮನುಷ್ಯ ಅಂತ ಯಾರಿಗಂತಾರೆ? ದಿನ ಎಷ್ಟರೇ ಒಂದು ಪುಣ್ಯ ಗಳಿಸೋರೇ ಮನುಷ್ಯ ಅಂತಾರೆ. ಪುಣ್ಯ ಗಳಿಸದಿದ್ದರೆ ದನಕ್ಕಿಂತಲೂ ಕಡಿ, ದನದಕ್ಕಿಂತಲೂ ಕಡಿ. ಆ ದನ ಪಾಪ ಯಾರ ಕಡೆ ಏನು ಮಾಡಿ ಉಪಯೋಗರಿಗೆ ಬರ್ತಾವೆ. ನೀ ಅದಕ್ಕೆ ಉಪಯೋಗ ಬಂದು ನೀನು ಆರಿಗಾದಿಯಲು ಮಾನವ ಅಂತ ಬೇಜಾರು ಮಹಾತ್ಮರು. ಅದಕ್ಕೆ ಪುಣ್ಯಾತ್ಮರು ನೆನಪಿಡ್ರಿ, ಮಲಗುವಾಗ ಹಾಗೆ ಮಕ್ಕೋಬೇಡ್ರಿ. ಎಷ್ಟು ರೊಕ್ಕ ಬಂದವ ಇದು ಮಾಡಬೇಡ್ರಿ. ಇವತ್ತು ಎಷ್ಟು ನಾ ಪುಣ್ಯ ಮಾಡಿ, ಇವತ್ತು ನಾನು ಏನೂ ಪುಣ್ಯನೇ ಮಾಡಿಲ್ಲ. ಒಂದು ಸುತ್ತು ರೊಟ್ಟಿ ತೆಗೆದಿರಿ, ಒಂದು ಪೈಸೆ ತೆಗೆದಿರಿ. ನಿಮ್ಗೆ ಏನು ಸಾಧ್ಯದ ಅದು ಕೊಡು. ಇದಮ್ಮ ಮಾಮ, ಇದನ್ನು ನಾನು ನಾಳೆ ಉಪಯೋಗ ಮಾಡೋಂಗಿಲ್ಲ, ಅದು ಯಾರಿಗೆ ಬಂದವರು ಕೊಡ್ತೀವಿ. ಯಾರೂ ಇಲ್ಲ, ಗುಡಿ ಗುಂಡಾರ ಮಂದಿರ ಮಹಾತ್ಮ ಯಾರಿಗೆ ಕೊಡ್ರಿ. ಅದನ್ನು ತೆಗೆದಿಟ್ಟದ್ದು ನೀವು ಉಪಯೋಗ ಮಾಡಬಾರ್ದು. ತೆಗೆದಿಟ್ಟು ಅದು ಮತ್ತು ನಾಳೆ ನಾವು ಉಪಯೋಗ ಮಾಡಬಾರ್ದು. ಅದು ದೇವರ ಋಣದಾಗ ಹೋಗ್ತೀರಿ. ದೇವ್ರಿಗಂತ ಇಟ್ಟಿರಿ, ಹಳ್ಳಿ ಉಪಯೋಗ ಅದರ ಋಣದಾಗ ಹೋಗ್ತೀರಿ, ದೇವ್ರ ಋಣದಾಗ ಹೋಗ್ತೀರಿ. ಆ ಋಣದಾಗ ಹೋಗಬಾರ್ದು ಮನುಷ್ಯ. ಅದಕ್ಕೆ ದಿನ ದಾನ ಇಲ್ಲೇ ಮಲಗಬಾರ್ದು. ದಾನ ಕೊಟ್ಟೇ ಒಲಬೇಕು. ಅದನ್ನು ಕಲೀರಿ. ಪರಮಾತ್ಮ ನಮ್ಮದು ಇಟ್ಕೊಳ್ಳಂಗಿಲ್ಲ ರೀ, ಇಟ್ಕೊಳ್ಳಂಗಿಲ್ಲ. ನಮ್ಮದು ಎಂದೂ ಇಟ್ಕೊಳ್ಳಂಗಿಲ್ಲ ಪರಮಾತ್ಮ. ನೀವು ಕೊಟ್ಟೋದಕ್ಕೆ ವಿತ್ ಇಂಟ್ರೆಸ್ಟ್ ವಾಪಸ್ ಮಾಡ್ತಾನೆ. ನೀವು ಕೊಟ್ಟೋದಕ್ಕೆ ನಿಮ್ಗೆ ಹೆಚ್ಚಿಗೆ ಕೊಡ್ತಾನೆ ಪರಮಾತ್ಮ. ಯಾಕೆ? ಅವನ ದಯಾನಿಧಿ ಅದಾನೆ, ಕೃಪಾನಿಧಿ ಅದಾನೆ, ಕರುಣಾನಿಧಿ ಅದಾನೆ. ನಾವು ಅವನ ಮಕ್ಕಳಿದ್ದೇವೆ. ನಮ್ಮೆಂದೂ ಕೆಟ್ಟ ಪರಮಾತ್ಮ ಬಯಸಂಗಿಲ್ಲ. ಪರಂತು ನಾವು ಕೊಡೋಕ್ಕೆ ತಯಾರಿಲ್ಲ ಅಂದ್ರೆ ಹಾಕೋದಲ್ಲಿ ಕೂಸುಗಳು ಅಪ್ಪನ ಬಾಯ ತುತ್ತು ಹಾಕಿಲ್ಲ ಏನಾಗ್ತಾವೆ? ಎಟ್ಟು ಹೋಗ್ಯದೋ ಹೇಳ್ಬಿಟ್ಟದು. ಅಪ್ಪ ಎಷ್ಟು ಖುಷಿ ಹಾಕನ್ರಿ, ನನ್ನ ಮಗ ನನ್ನ ಬಾಯಾಗ ತುತ್ತಿಟ್ಟು ಅದು ಹೋಗ್ಯದ ಇಲ್ಲೋ, ಎಷ್ಟು ಅರ್ಧ ಸೋರು ಕೆಳಗೆ ಬಿದ್ದದ ಏನೋ, ಇಟ್ಟು ದೊಡ್ಡ ಬಾಯಿ ತೆರೆದು ಅಪ್ತವತಾನೆ, ಎಷ್ಟು ಖುಷಿ ಆಗ್ತಾನೆ ರೀ. ಹಂಗೆ ಪರಮಾತ್ಮ, ನೀವು ಪರಮಾತ್ಮನ ಸ್ವರೂಪ ಮಕ್ಕಳನ್ನು ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿರಿ. ಪರಮಾತ್ಮ ನನಗೆ ಕೊಟ್ಟನಲ್ಲ, ನನ್ನ ಮಗ ನನಗೆ ಕೊಟ್ಟನಲ್ಲ ಅಂತ ಪರಮಾತ್ಮ ಖುಷಿ ಆಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ನೆನಪಿಡ್ರಿ, ದಾನ ಮಾಡಲಾರ್ದೆ ಮುಕ್ಕೋಬಾರ್ದು. ಮಾಡಿಲ್ಲ ಅಂದ್ರೆ 10 ಪೈಸೆ ತೆಗೆದಿಟ್ಟೆ ಅವತ್ತು ಮುಕ್ಕೋಬೇಕು. ಹಾಗೆ ಮುಕ್ಕೊಂಡ್ರಿ ಅಂದ್ಕೊಳ್ಳ ನಾವು ಪರಮಾತ್ಮ ಋಣದಾಗ ಹೋಗ್ತೀವಿ. ಪರಮಾತ್ಮ ಆ ಋಣ ಎಂದೂ ನಮ್ಮ ಬೆನ್ನು ಬಿಡೋಂಗಿಲ್ಲ. ಮುಂದೆ ನಿಮಗೆ ಅದೇ ದರಿದ್ರ ಮಾಡಿ ನೀವು ಕೊಟ್ಟಿಲ್ಲ ಅಂದ್ರೆ ನಿಮಗೆ ದರಿದ್ರ ಮಾಡಿ ಜನ್ಮ ಕೊಡ್ತಾನೆ ಪರಮಾತ್ಮ. ಭಗವಾನ್ ಕೆ ದೇರ್ ಹೈ ಅಂಧೇರ್ ನಹಿ ಹೈ. ಪರಮಾತ್ಮ ಅಂತ್ಯಾಗ ನ್ಯಾಯ ಅದ, ಅನ್ಯಾಯ ಇಲ್ಲ. ಅದಕ್ಕೆ ಪುಣ್ಯಾತ್ಮರೇ, ನಿಮಗೆ ಏನು ಸಾಧ್ಯ ಅದ ಸಾಲ ಮಾಡ್ಕೊಂಡು ಮಾಡೋದು, ನಿಮಗೇನು ಅರ್ಧ ರೊಟ್ಟಿ ಇಟ್ಟು ಬಟ್ಟೆ ಏನು ಸಾಧ್ಯ ಅದ ಅದು ದಾನ ಮಾಡಬೇಕೇ. ಇವತ್ತು ಮಾಡಲಿ ಅಂದ್ರೆ ಹಾಗೆ ಮಲಗಬಾರ್ದು. ಮಾಡಿಲ್ಲ ಒಂದಿಟ್ಟು ತೆಗೆದಿಟ್ಟೆ ಮಕ್ಕೋರಿ, ಒಂದು ರೊಟ್ಟಿ 1 ರೂಪಾಯಿ 10 ಪೈಸೆ ತೆಗೆದಿಟ್ಟೆ ಮಕ್ಕೋರಿ, ಹಾಗೆ ಮಕ್ಕೋಬಾರ್ದು. ಇಲ್ಲಕ್ಕಂದ್ರೆ ದಿವಸ ಅವತ್ತು ಹಾಳಾಯ್ತು. ನೀನು ₹1,00,000 ಗಡ್ಸಲೇಕ ಅವತ್ತು ನಿನ್ನ ಪಾಲಿಗೆ ಹಾಳಾಯಿತು, ಲುಕ್ಸಾನಾಯಿತು ಅಂತ ತಿಳ್ಕೊಂತ ಮಹಾತ್ಮರು ಹೇಳ್ತಾರೆ. ಅಂಥ ದಾನ ಬುದ್ಧಿ ನಮ್ಮಂತಕ್ಕೆ ಎಲ್ಲ ಅದ ರೀ, ಕೊಡೋಕ್ಕೆ ಏನಿಲ್ಲ. 10 ಪೈಸೆ ಇಟ್ಟು ರೊಟ್ಟಿ ಕೊಡೋಕ್ಕೆ ನಮ್ಮಂತಕ್ಕಿಲ್ಲ. ಪರಂತು ಮನುಷ್ಯನ ಬುದ್ಧಿ ಇಲ್ಲ. ಎಲ್ಲದ ನಮ್ಗೆ ಕೊಡೋಕ್ಕೆ ಬುದ್ಧಿ ಇಲ್ಲ. ಎಲ್ಲ ಕೊಟ್ಟವ್ರದ, ರಾಜ್ಯ ಕೊಟ್ಟವ್ರದಾರ, ಹೆಣ್ಣು ಕೊಟ್ಟವ್ರ, ಹೆಣ್ಣೇನು ದೊಡ್ಡಿತ್ತು ಮಣ್ಣೇನು ದೊಡ್ಡಿತ್ತು. ಹೆಣ್ಣು ಕೊಟ್ಟವ್ರದಾರ, ಮಣ್ಣು ಕೊಟ್ಟವ್ರದಾರ, ರಾಜ ಕೊಟ್ಟವ್ರದಾರ. ಅಂತ ನಮ್ಮ ಬುದ್ಧಿ ಚಲೋ ಇಲ್ಲ. ಒಂದೆರಡು ರೊಟ್ಟಿ ಕೊಡೋಕ್ಕಲ್ಲ. ನಿನಗೇನು ಧಾಡ್ಯಾಗ್ಯದ, ನಿನಗೇನು ಬ್ಯಾನಾಗ್ಯದ, ಬೇಡೋದು ನಿನಗೇನು ಬ್ಯಾನಾಗ್ಯದ, ನಿನಗೇನು ಬ್ಯಾನಾಗ್ಯದ ಹಾಗೆ ಅನ್ನೋದಲ್ಲ. ಕೊಡ್ಬೇಕ್ರಿ, ಕೊಡೋಕೆ ಕಲೀರಿ. ಕೊಟ್ಟದ್ದು ವಾಪಸ್ ಬ್ಯಾಂಕ್ನಾಗ ಇಟ್ರಿ ಅಂದರೆ ಅದು ಬಡ್ಡಿ ಸಹಿತ ಹೆಂಗೆ ವಾಪಸ್ ಬರ್ತದೆ, ದಾನ ಕೊಟ್ಟದ್ದು ಬಡ್ಡಿ ಸಹಿತ ವಾಪಸ್ ಬರ್ತದೆ ಅಂತ ತಿಳ್ಕೊಂಡು ಒಳ್ಳೆಯ ಜಾಗದಾಗ ದಾನ ಮಾಡಿರಿ. ದಾನ ಎಲ್ಲಿ ಮಾಡ್ಬೇಕ್ರಿ, ಹ್ಯಾಂಗೆ ಮಾಡ್ಬೇಕ್ರಿ, ಯಾರಿಗೆ ಮಾಡ್ಬೇಕ್ರಿ, ನಾಳೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು.